ಕತ್ತಿ ಮಸೆ ನುಡಿಗಟ್ಟಿನ ಅರ್ಥವನ್ನು ಕೇಳಿದರೆ ಇದರ ಅರ್ಥ ಬಂದು ಕತ್ತಿ ಮಸೆಯುವುದು, ಸಮಯ ಸಾಧಿಸು, ದ್ವೇಷ ಸಾಧಿಸು ಆ್ಯಂಡ್ ಅವಕಾಶ ತಪ್ಪಿಸು ಅಂತ ಕೊಟ್ಟಿದ್ದಾರೆ ಫಸ್ಟ್ ಕ್ವಶನ್ನು. ಸೊ ಕತ್ತಿ ಮಸೆ ನುಡಿಗಟ್ಟಿನ ಅರ್ಥವನ್ನು ಕೇಳ್ತಾ ಇರೋದಿಲ್ಲಿ. ಸೊ ಆನ್ಸರ್ ಆಪ್ಷನ್ ಸಿ, ದ್ವೇಷ ಸಾಧಿಸು. ಕತ್ತಿ ಮಸೆಯುವುದು, ಕತ್ತಿ ಮಸೆ ಅಂತ ಹೇಳಿದ್ರೆ ದ್ವೇಷವನ್ನು ಸಾಧಿಸ್ತಕ್ಕಂಥದ್ದು. ನುಡಿಗಟ್ಟು ಅಂತ ಹೇಳಿದಾಗ ಇಲ್ಲಿ ಕೊಡ್ತಕ್ಕಂಥ ಕ್ವಶನ್ಗೂ ಸಹ ಆನ್ಸರ್ಗೂ ಪದಗಳಲ್ಲಿ ಯಾವುದೇ ಒಂದು ಸಿಮಿಲಾರಿಟೀಸ್ ಇರೋದಿಲ್ಲ. ಸೊ ಆನ್ಸರೇ ಬೇರೆ ಇರುತ್ತೆ, ಕ್ವಶನಲ್ಲಿ ಪದನೇ ಬೇರೆ ಇರುತ್ತೆ. ನುಡಿಗಟ್ಟು ಅಂತ ಹೇಳಿದಾಗ ಕತ್ತಿ ಮಸೆ ಅಂತ ಹೇಳಿದ್ರೆ ದ್ವೇಷವನ್ನು ಸಾಧಿಸು, ಒಬ್ಬರ ಮೇಲೆ ಇನ್ನೊಬ್ಬರ ಮೇಲೆ ದ್ವೇಷವನ್ನು ಸಾಧಿಸ್ತಕ್ಕಂಥದ್ದನ್ನ ಕತ್ತಿ ಮಸೆಯೋದು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ನವ್ಯ ಕಾವ್ಯದ ಪ್ರಮುಖ ಕವಿ. ನವ್ಯ ಕಾವ್ಯದ ಪ್ರಮುಖ ಕವಿ ಕುವೆಂಪು, ಎಂ ಗೋಪಾಲಕೃಷ್ಣ ಅಡಿಗ, ಬಸವರಾಜ್ ಕಟ್ಟಿಮನಿ ಆ್ಯಂಡ್ ದೇವನೂರು ಮಹಾದೇವ ಅಂತ ಕೊಟ್ಟಿದ್ದಾರೆ. ನಾವು ನೋಡ್ತಾ ಹೋದಾಗ ಇಲ್ಲಿ ಫಸ್ಟ್ ನಾವು 4 ಜನ ಏನು ಕೊಟ್ಟಿದ್ದಾರೋ ಸೊ ಅದ್ರ ಬಗ್ಗೆ ನಾವು ನೋಡ್ತಾ ಹೋದರೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿದರೆ ಕುವೆಂಪು, ಎಂ ಗೋಪಾಲಕೃಷ್ಣ ಅಡಿಗ, ಬಸವರಾಜ್ ಕಟ್ಟಿಮನಿ ಆ್ಯಂಡ್ ದೇವನೂರು ಮಹಾದೇವ. ಸೊ ನಮ್ಗೆ ಗೊತ್ತಿದೆ ದೇವನೂರು ಮಹಾದೇವ ಅಂತ ಹೇಳಿದಾಗ ಇವ್ರು ಬಂದು ದಲಿತ ಸಾಹಿತ್ಯಕ್ಕೆ ಬರ್ತಕ್ಕಂಥವ್ರು, ದಲಿತದಲ್ಲಿ ಬರ್ತಕ್ಕಂಥವ್ರು. ಆ್ಯಂಡ್ ನೆಕ್ಸ್ಟು ಬಸವರಾಜ್ ಕಟ್ಟಿಮನಿ ಏನಿದ್ದಾರೋ ಸೊ ಇವ್ರು ಬಂದು ನಮಗೆ ಪ್ರಗತಿಶೀಲದಲ್ಲಿ ಕಂಡು ಬರ್ತಾರೆ, ಪ್ರಗತಿಶೀಲ ಸಾಹಿತ್ಯ, ಪ್ರಗತಿಶೀಲ. ಆ್ಯಂಡ್ ನೆಕ್ಸ್ಟು ಗೋಪಾಲಕೃಷ್ಣ ಅಡಿಗರವರನ್ನು ನವ್ಯ ಸಾಹಿತ್ಯದಲ್ಲಿ ನೋಡ್ತೀವಿ, ನವ್ಯ ಸಾಹಿತ್ಯ. ಸೊ ಇಟ್ ಮೀನ್ಸ್ ಇಲ್ಲಿ ನಾನು ನೋಡ್ತಾ ಹೋದಾಗ ಇಲ್ಲಿ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನವ್ಯ ಸಾಹಿತ್ಯದಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದೇ ಗೋಕಾಕರು ಮತ್ತು ಅಡಿಗರು. ಸೊ ಅಡಿಗರನ್ನು ಈ ಒಂದು ನವ್ಯ ಸಾಹಿತ್ಯ ಮಾರ್ಗದ ಪ್ರವರ್ತಕರು ಅಂತಲೂ ಸಹ ಕರೀತಾರೆ, ಎಂ ಗೋಪಾಲಕೃಷ್ಣ ಅಡಿಗರವ್ರನ್ನ. ಸೊ ಈ ಕ್ವಶನ್ ಸಹ ಕೇಳಿದರು ಒಂದು ಎಕ್ಸಾಮಲ್ಲಿ, ನವ್ಯ ಸಾಹಿತ್ಯದ ಪ್ರವರ್ತಕರು ಯಾರು ಅಂತ ಕೇಳ್ತಾರೆ, ಎಂ ಗೋಪಾಲಕೃಷ್ಣ ಅಡಿಗ, ವೆರಿ ಇಂಪಾರ್ಟೆಂಟು. ಆ್ಯಂಡ್ ದಲಿತ ದೇವನೂರು ಮಹಾದೇವ, ಇದು ಇಂಪಾರ್ಟೆಂಟು. ಆ್ಯಂಡ್ ನೆಕ್ಸ್ಟ್ ಉಳಿದಿರ್ತಕ್ಕಂಥ ಕುವೆಂಪುರವರು ಯಾವ ಸಾಹಿತ್ಯಕ್ಕೆ ಸೇರ್ತಾರೆ ಅಂತ ನಾವು ನೋಡೋದಾದರೆ ಇವ್ರು ಬಂದು ನವೋದಯಕ್ಕೆ ಸೇರ್ತಕ್ಕಂಥವ್ರು. ನವೋದಯದಲ್ಲಿ ಬರ್ತಾರೆ ಕುವೆಂಪು ಆಗಿರ್ಬೋದು, ಪಂಜ ಮಂಗೇಶ್ವರ ಆಗಿರ್ಬೋದು, ಎಂ ಗೋವಿಂದ ಪೈ ಆಗಿರ್ಬೋದು, ಆ್ಯಂಡ್ ಟಿ.ಬಿ. ಕೈಲಾಸಂ ಆಗಿರ್ಬೋದು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಆಗಿರ್ಬೋದು, ಕುವೆಂಪು, ಶಿವರಾಮ್ ಕಾರಂತು. ಸೊ ಇವರೆಲ್ಲ ಬರ್ತಕ್ಕಂಥದ್ದು ನವೋದಯದಲ್ಲಿ. ಆ್ಯಂಡ್ ಗೋಪಾಲಕೃಷ್ಣ ಅಡಿಗ ಮತ್ತು ಬಿಕ್ರು ಗೋಕಾಕ್, ಚೆನ್ನವೀರ ಕಣವಿ, ಕೆ.ಎಸ್. ನರಸಿಂಹಸ್ವಾಮಿ, ಯು ಆರ್ ಅನಂತಮೂರ್ತಿ ಇವರೆಲ್ಲ ಬರ್ತಕ್ಕಂಥದ್ದು ನವ್ಯ ಸಾಹಿತ್ಯದಲ್ಲಿ. ಆ್ಯಂಡ್ ನೆಕ್ಸ್ಟು ಬಸವರಾಜ್ ಕಟ್ಟಿಮನಿ ಪ್ರಗತಿಶೀಲದಲ್ಲಿ ಬರ್ತಕ್ಕಂಥದ್ದು ನಿರಂಜನ, ಹನಕ್ರು ಆ್ಯಂಡ್ ಶಿವರಾಮ್ ಕಾರಂತ್ ಸಹ ಅಲ್ಲೂ ಸಹ ಬರ್ತಾರೆ, ಇಲ್ಲೂ ಬರ್ತಾರೆ, ಕೆಲವೊಂದು 2 ಬರ್ತಾರೆ. ಆ್ಯಂಡ್ ನೆಕ್ಸ್ಟು ದೇವನೂರು ಮಹಾದೇವ ಅಂತಕ್ಕಂಥವ್ರು, ಇದು ತುಂಬ ಇಂಪಾರ್ಟೆಂಟು, ಇದು ಸಹ ಕೇಳ್ತಾರೆ. ಆ್ಯಂಡ್ ಡಾಕ್ಟರ್ ಸಿದ್ಧಲಿಂಗಯ್ಯ. ಸೊ ದೇವನೂರು ಮಹಾದೇವ ಆ್ಯಂಡ್ ಡಾಕ್ಟರ್ ಸಿದ್ಧಲಿಂಗಯ್ಯ ಇವರಿಬ್ಬರನ್ನ ತುಂಬ ಕೇಳ್ತಕ್ಕಂಥದ್ದು ದಲಿತ ಸಾಹಿತ್ಯದಲ್ಲಿ ಬರ್ತಕ್ಕಂಥದ್ದು. ಆ್ಯಂಡ್ ದೇವನೂರು ಮಹಾದೇವದವ್ರದ್ದು ಒಂದು ಕೃತಿ ಅಂತ ಹೇಳಿದ್ರೆ ಕುಸುಮ ಬಾಲ್ಯ, ತುಂಬ ಫೇಮಸ್ ಆಗಿರೋ ಕೃತಿ. ಸೊ ಅದನ್ನು ಸಹ ಕೇಳ್ತಾರೆ. ಆ್ಯಂಡ್ ಈ ಆನ್ಸರ್ನ ನೋಡ್ತಾ ಹೋದರೆ ಆಪ್ಷನ್ ಬಿ, ಎಂ ಗೋಪಾಲಕೃಷ್ಣ ಅಡಿಗರವರು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ, ನಾನು, ನಾವು ಇವು ಯಾವುದಕ್ಕೆ ಅಂತ ಕೇಳಿದರೆ ಮಧ್ಯಮ ಪುರುಷ ಸರ್ವನಾಮ, ಪ್ರಥಮ ಪುರುಷ ಸರ್ವನಾಮ, ತೃತೀಯ ಪುರುಷ ಸರ್ವನಾಮ ಆ್ಯಂಡ್ ಉತ್ತಮ ಪುರುಷ ಸರ್ವನಾಮ ಅಂತ ಕೇಳಿದರೆ ಎಸ್, ನಾನು ಮತ್ತು ನಾವು ಯಾವುದಕ್ಕೆ ಸಂಬಂಧಪಟ್ಟಂಥದ್ದು? ಇದು ಸರ್ವನಾಮಕ್ಕೆ ಸಂಬಂಧಪಟ್ಟಂಥದ್ದು. ಆದರೆ ಮಧ್ಯಮ ಬರುತ್ತಾ, ಪ್ರಥಮ ಬರುತ್ತಾ, ತೃತೀಯ ಬರುತ್ತಾ, ಉತ್ತಮ ಪುರುಷಕ್ಕೆ ಬರುತ್ತಾ ಅಂತ ಕೇಳಿದರೆ ಸೊ ತೃತೀಯ ಅಂತಕ್ಕಂಥದ್ದು ಬರೋದಿಲ್ಲ ಇಲ್ಲಿ. ತೃತೀಯ ಅಂತಕ್ಕಂಥದ್ದು ಸರ್ವನಾಮದಲ್ಲಿ ಬರೋದೇ ಇಲ್ಲ. ಆ್ಯಂಡ್ ಮಧ್ಯಮ, ಪ್ರಥಮ, ಉತ್ತಮ ಅಂತ ನೋಡ್ತಾ ಹೋದಾಗ ನಾನು, ನಾವು, ಇಟ್ ಮೀನ್ಸ್ ನಾನು ಅಂತಕ್ಕಂಥದ್ದು ಫಸ್ಟ್ ಪರ್ಸನ್ ಏನು ಬರ್ತಾರೋ ಸೊ ಅವ್ರಿಗೆ ನಾವು ಉತ್ತಮ ಅಂತ ಹೇಳ್ತೀವಿ. ಆ್ಯಂಡ್ ನೀನು, ನೀವು ಅಂತಕ್ಕಂಥವ್ರಿಗೆ ಮಧ್ಯಮ ಪುರುಷ ಸರ್ವನಾಮ ಅಂತ ಹೇಳ್ತೀವಿ. 3ನೇ ಪರ್ಸನ್ ಬರ್ತಾರಲ್ಲ ಸೊ ಅವರು, ಅವಳು, ಅವನು, ಅದು, ಸೊ 3ನೇವ್ರಿಗೆ ಹೇಳ್ತೀವಲ್ಲ ಅದನ್ನು ನಾವು ಪ್ರಥಮ ಪುರುಷ ಸರ್ವನಾಮ ಅಂತ ಹೇಳ್ತೀವಿ. ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ನಾನು, ನಾವು ಬಂದು ಉತ್ತಮ, ಸೊ ನೀನು, ನೀವು ಅಂತಕ್ಕಂಥದ್ದು ಮಧ್ಯಮ, ಆ್ಯಂಡ್ 3ನೇರು ಅವನು, ಅವಳು, ಅವರು, ಅದು, ಇದು, ಸೊ ಇದು ಬಂದು ಅವರು, ಸೊ ಇದು ಬಂದು ಪ್ರಥಮ ಪುರುಷ ಸರ್ವನಾಮಕ್ಕೆ ಆಗುತ್ತೆ. ಸೊ ಇದನ್ನು ನೋಡ್ಕೊಳ್ತಾ ಹೋಗಿ. ಸೊ ಇದಕ್ಕೆ ಸ್ವಲ್ಪ ಎಕ್ಸಾಂಪಲ್ ಅಂತ ಹೇಳಿದರೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಪುರುಷ ಪ್ರಥಮ, ಮಧ್ಯಮ, ಉತ್ತಮ ಅಂತ ಬಂದಿದೆ. ಸೊ ಪ್ರಥಮ ಅಂತ ಹೇಳಿದಾಗ ಅವನು, ಅವಳು, ಅವಳು, ಅವರು, ಅದು, ಅವು, ಸೊ 3ನೇ ಪರ್ಸನ್ಗೆ ಹೇಳ್ತೀವಿ. ಆ್ಯಂಡ್ ಮಧ್ಯಮ ಅಂತ ಹೇಳಿದಾಗ ನೀನು, ನೀವು 2ನೇ ಪರ್ಸನ್ಗೆ. ಉತ್ತಮ ಅಂತ ಹೇಳಿದಾಗ ನಾನು, ನಾವು ಅಂತಕ್ಕಂಥದ್ದು ಬರುತ್ತೆ. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ತಾನು, ತಾವು ಅಂತಕ್ಕಂಥದ್ದು ಬರುತ್ತೆ. ತಾನು, ತಾವು,
ಸೊ ನಮಗೆ ನಾವು ಹೇಳ್ಕೊಳ್ತಕ್ಕಂಥದ್ದು ಇದು ಆತ್ಮಾರ್ಥಕ ಸರ್ವನಾಮ ಅಂತ ಹೇಳ್ತೀವಿ. ಇದು ವೆರಿ ಇಂಪಾರ್ಟೆಂಟು. ಆತ್ಮಾರ್ಥಕ ಸರ್ವನಾಮಗಳು ಎರಡರಲ್ಲಿ ಬರುತ್ತೆ, ತಾನು ಮತ್ತು ತಾವು ಅಂತಕ್ಕಂಥದ್ದು. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಕ್ವೆಶನ್. ಷಣ್ಮಾಸ ಇದರ ಬಿಡಿಸಿದ ರೂಪ ಏನು ಅಂತ ಕೇಳಿದರೆ, ಷಣ್ಮಾಸ ಇದರ ಬಿಡಿಸಿದ ರೂಪ ಷಡ್ ಪ್ಲಸ್ ಮಾಸ, ಷಣ್ ಪ್ಲಸ್ ಮಾಸ, ಷಣ್ಮ ಪ್ಲಸ್ ಆಸ, ಷಡ್ ಪ್ಲಸ್ ಮಾಸ. ಸೊ ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ, ಷಡ್ ಪ್ಲಸ್ ಮಾಸ, ಷಣ್ ಪ್ಲಸ್ ಮಾಸ, ಷಡ್ ಪ್ಲಸ್ ಮಾಸ. ಷಣ್ಮಾಸ ಅಂತ ಹೇಳಿದಾಗ ಇಲ್ಲಿ ನಾ ಬಂದಿದೆ ಅಂತ ಹೇಳಿದ್ರೆ ಇದು ನಾವು ಅನುನಾಸಿಕ ಸಂಧಿ ಅಂತ ಹೇಳ್ತೀವಿ. ಸೊ ಷಣ್ಮಾಸವನ್ನು ಬಿಡಿಸಿ ಬರೆದಾಗ ಅದು ಷಡ್ ಪ್ಲಸ್ ಮಾಸ, ಆಪ್ಷನ್ ಡಿ ಷಡ್ ಪ್ಲಸ್ ಮಾಸ ಅಂತಕ್ಕಂಥದ್ದು ಆಗುತ್ತೆ. ನೋಡಿ ಇಲ್ಲಿ ಷಣ್ಮಾಸ ಅಂತಕ್ಕಂಥ ಅನುನಾಸಿಕ ಸಂಧಿಗೆ ಬರ್ತಕ್ಕಂಥದ್ದು ಪೂರ್ವಪದದ ಕೊನೆಯಲ್ಲಿ ಅಂತ ಹೇಳಿದಾಗ ಇದು ಪೂರ್ವಪದ, ಇದು ಉತ್ತರ ಪದ ಅಂತ ಹೇಳ್ತೀವಿ. ಸೊ ಕೊನೆಯಲ್ಲಿ ವ್ಯಂಜನ ಅಕ್ಷರಗಳ ಮುಂದೆ ಅನುನಾಸಿಕವಿದ್ದರೆ ಆಯಾ ವ್ಯಂಜನದ ಅನುನಾಸಿಕವನ್ನು ಆದೇಶವಾಗುವುದು. ನೋಡಿ ಇಲ್ಲಿ ಷಡ್ ಪ್ಲಸ್ ಮಾಸ ಅಂತ ಹೇಳಿದಾಗ ಈ ಒಂದು ಏನು ಪದ ಇದೆಯೋ ಮಾ ಅಂತಕ್ಕಂಥದ್ದು, ಸೊ ಇದನ್ನು ನಾವು ಅನುನಾಸಿಕ ಸಂಧಿ ಅಂತ ಹೇಳ್ತೀವಿ. ಆ್ಯಂಡ್ ಇಲ್ಲಿ ಷಡ್ ಪ್ಲಸ್ ಮುಖ ಅಂತ ಕೊಟ್ಟಿದ್ದೆ ನೋಡಿ, ಷಡ್ ಪ್ಲಸ್ ಮುಖ ಅಥವಾ ಷಣ್ಮಾಸ ಅಂತ ಹೇಳಿದ್ರೆ ಷಡ್ ಪ್ಲಸ್ ಮಾಸ ಅಂತಕ್ಕಂಥದ್ದಾಗುತ್ತೆ. ಆ್ಯಂಡ್ ಇನ್ನು ಅನದರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಸನ್ಮಾನ, ಸತ್ ಪ್ಲಸ್ ಮಾನ, ಇಲ್ಲಿ ಮಾ ಬಂದಿದೆ ಅನುನಾಸಿಕ. ಚಿನ್ಮಯ, ಚಿತ್ ಪ್ಲಸ್ ಮಯ, ಉನ್ಮಾದ, ಉತ್ ಪ್ಲಸ್ ಮಾದ, ವಾಗ್ಮಯ, ವಾಕ್ ಪ್ಲಸ್ ಮಯ. ಸೊ ಈ ಥರ ಬಿಡಿಸಿ ಪದಗಳನ್ನ ಕೇಳ್ತಾರೆ. ಆ್ಯಂಡ್ ಅದರ ಸಂಧಿಗಳನ್ನು ಸಹ ಕೆಲವೊಂದು ಸರಿ ಕೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ತುತ್ತ ತುದಿ, ತುತ್ತ ತುದಿ ಇದೊಂದು ನುಡಿಗಟ್ಟು, ಜೋಡಿ ಪದ, ದ್ವಿರುಕ್ತಿ, ಅನುಕರಣ ಪದ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ದ್ವಿರುಕ್ತಿ, ನುಡಿಗಟ್ಟು, ಜೋಡಿ ಪದ, ದ್ವಿರುಕ್ತಿ, ಅನುಕರಣ ಪದ ಅಂತ ಹೇಳಿದರೆ. ಸೊ ತುತ್ತ ತುದಿ ಬಂದು ಆಪ್ಷನ್ ಸಿ ದ್ವಿರುಕ್ತಿ ಆಗುತ್ತೆ. ಯಾವ ರೀತಿ ಹೇಗೆ ಅಂತ ನಾನು ಹೇಳ್ತಾ ಸುಮಾರು ಸರಿ ಹೇಳಿದ್ದೀನಿ. ಆ್ಯಂಡ್ ನೆಕ್ಸ್ಟು ಸಹ ಹೇಳ್ತೀನಿ ನೋಡಿ. ನುಡಿಗಟ್ಟು ಅಂತ ಹೇಳಿದಾಗ ಒಂದು ಪದ ಬರುತ್ತೆ, ಅದಕ್ಕೆ ಅದರದ್ದೇ ಆದ ಒಂದು ಒಳ ಅರ್ಥ ಬೇರೆ ಒಂದು ಪದವನ್ನು ಯೂಸ್ ಮಾಡ್ತೀವಿ. ಇಟ್ ಮೀನ್ಸ್ ಒಳ ಅರ್ಥವನ್ನು ನಾವು ಹೇಳ್ತಕ್ಕಂಥದ್ದು ನುಡಿಗಟ್ಟಲ್ಲಿ ಬರುತ್ತೆ. ಆ್ಯಂಡ್ ಜೋಡಿ ಪದ ಅಂತ ಹೇಳಿದಾಗ ಎರಡು ಪದ ಬರ್ತಕ್ಕಂಥದ್ದು, ಅಲ್ಲಿ ಎರಡು ಪದ ಬರುತ್ತೆ. ಫಾರ್ ಎಕ್ಸಾಂಪಲ್ ನೆನ್ನೆ ಹೇಳಿದ್ವಿ ಹಾಲ್ ಜೇನು, ಸೊ ಆ ಥರ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ದ್ವಿರುಕ್ತಿ ಅಂತ ಹೇಳಿದಾಗ ಒಂದು ಪದ ಎರಡು ಸರಿ ರಿಪೀಟ್ ಆಗ್ತಕ್ಕಂಥದ್ದು, ತುತ್ತ ತುದಿ ಅಂತಕ್ಕಂಥದ್ದು ದ್ವಿರುಕ್ತಿಲಿ ಬರ್ತಕ್ಕಂಥದ್ದು. ಆ್ಯಂಡ್ ಅನುಕರಣ ಪದ ಅಂತ ಹೇಳಿದಾಗ ಸೊ ದ್ವಿರುಕ್ತಿ ಮತ್ತು ಅನುಕರಣ ಪದ ಎರಡು ಸೇಮ್ ಇದರಲ್ಲೇ ಬರುತ್ತೆ. ಬಟ್ ದ್ವಿರುಕ್ತಿಲಿ ಏನಾಗುತ್ತೆ ಅಂದರೆ ಅದು ಅರ್ಥವನ್ನು ಹೊಂದಿರುತ್ತೆ, ಅನುಕರಣ ಪದದಲ್ಲಿ ಅರ್ಥವನ್ನು ಹೊಂದಿರೋದಿಲ್ಲ ಅಂತಕ್ಕಂಥದ್ದು ಹೇಳಿದ್ವಿ. ಫಾರ್ ಎಕ್ಸಾಂಪಲ್ ಸಹ ಸುಮಾರು ಸರಿ ಕೊಟ್ಟಿದ್ದೀವಿ. ಜುಳು ಜುಳು, ಗಡ ಗಡ, ಡವ ಡವ ಈ ಥರ ಎಲ್ಲ ಬರುತ್ತೆ, ಅದರಲ್ಲಿ ಯಾವುದೇ ಒಂದು ಅರ್ಥ ಇರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಆಕಾಶದಲ್ಲಿ ಕಪ್ಪು ಮೋಡಗಳು ಇವೆ, ಈ ವಾಕ್ಯದ ವಿಶೇಷಣವನ್ನು ಕೇಳಿದರೆ. ಆಕಾಶದಲ್ಲಿ ಕಪ್ಪು ಮೋಡಗಳು ಇವೆ, ಈ ವಾಕ್ಯದ ವಿಶೇಷಣ ಏನು ಅಂತ ಕೇಳಿದರೆ. ಸೊ ನಾವು ಫಸ್ಟ್ಗೆ ನೋಡ್ತಾ ಹೋದರೆ ಆಕಾಶ ಅಂತಕ್ಕಂಥದ್ದು ಏನಾಗುತ್ತೆ, ಇಲ್ಲಿ ನಾಮಪದ ಆಗುತ್ತೆ ಅಲ್ವಾ. ಸೊ ಆಕಾಶ ಅಂತಕ್ಕಂಥದ್ದು ನಾಮಪದಕ್ಕೆ ಬರ್ತಕ್ಕಂಥದ್ದು. ಆ್ಯಂಡ್ ಮೋಡಗಳು ಅಂತ ಹೇಳಿದಾಗೂ ಸಹ ಅಷ್ಟೇ. ಆ್ಯಂಡ್ ಇಲ್ಲಿ ನಾನು ಇನ್ನೊಂದು ಅಬ್ಸರ್ವ್ ಮಾಡಬೇಕಾಗುತ್ತೆ, ಮೋಡ ಅಂತಕ್ಕಂಥದ್ದು ನಾಮಪದನೇ ಆದ್ರೂ ಸಹ ಇಲ್ಲಿ ಏನಾಗುತ್ತೆ, ಇದು ಕರ್ತೃಪದ, ಕರ್ಮಪದ ಅಂತಕ್ಕಂಥದ್ದು ಸಹ ನಾವು ತೊಗೊಳ್ಬಹುದಾಗುತ್ತೆ ಮೋಡ ಅಂತ ಹೇಳಿದಾಗ. ಆ್ಯಂಡ್ ನೆಕ್ಸ್ಟು ಇವೆ ಅಂತಕ್ಕಂಥದ್ದು ಏನಿದೆ, ಸೊ ಇದು ಒಂದು ಕ್ರಿಯಾಪದ ಅಂತ ಹೇಳಬಹುದು. ಆ್ಯಂಡ್ ನೆಕ್ಸ್ಟು ಇಲ್ಲಿ ನಾವು ನೋಡ್ತಾ ಹೋದಾಗ ಇಲ್ಲಿ ವಾಕ್ಯದ ವಿಶೇಷಣವನ್ನು ಕೇಳಿದರೆ. ವಿಶೇಷತೆ ಯಾವುದ್ರಲ್ಲಿ ಕಾಣಿಸ್ತಾ ಇದೆ ವಿಶೇಷತೆ ಅಂತ ಹೇಳಿದ್ರೆ ಕಪ್ಪು ಅಲ್ವಾ. ಸೊ ಮೋಡಗಳು ಕಪ್ಪಾಗಿದೆಯಾ, ಬಿಳಿಯಾಗಿದೆಯಾ, ಅಥವಾ ಬ್ಲೂ ಕಲರ್ ನೀಲಿಯಾಗಿದೆಯಾ, ಅಥವಾ ಸಣ್ಣದಾಗಿದೆಯಾ, ದಪ್ಪದಾಗಿದೆಯಾ. ಸೊ ಈ ಥರ ಅದರ ಒಂದು ಗುಣ ವಿಶೇಷತೆಯನ್ನು ತಿಳಿಸ್ಕೊಡ್ತಕ್ಕಂಥದ್ದನ್ನ ನಾವು ವಿಶೇಷಣ ಅಂತ ಹೇಳ್ತೀವಿ. ಸೊ ಇಲ್ಲಿ ಕಪ್ಪು ಅಂತಕ್ಕಂಥದ್ದು ವಾಕ್ಯದ ಒಂದು ವಿಶೇಷತೆಯನ್ನು ತೋರಿಸ್ತಾ ಇದೆ. ಸೊ ಆನ್ಸರು ಆಪ್ಷನ್ ಸಿ ಕಪ್ಪು ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದರೆ 10ನೇ ಶತಮಾನದ ಪ್ರಮುಖ ಕಾವ್ಯ ಪ್ರಕಾರ ಯಾವುದು ಅಂತ ಕೇಳಿದರೆ. 10ನೇ ಶತಮಾನದ ಪ್ರಮುಖ ಕಾವ್ಯ ಪ್ರಕಾರ ಯಾವುದು? ಚಂಪು, ವಚನ, ರಗಳೆ ಆ್ಯಂಡ್ ಷಟ್ಪದಿ ಅಂತ ಕೊಟ್ಟಿದ್ದಾರೆ. ಚಂಪು ಸಾಹಿತ್ಯ ಅಂತ ಹೇಳ್ತಾ ಹೋದಾಗ ಇಲ್ಲಿ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಫಸ್ಟ್ ಬರ್ತಕ್ಕಂಥದ್ದೇ ಚಂಪು. ಸೊ ಅಲ್ಲಿ ಚಂಪು ಅಂತ ಹೇಳಿದಾಗ ಅದು ಬಂದು 10ರಿಂದ 12ನೇ ಶತಮಾನ ಬರುತ್ತೆ. 10ರಿಂದ 12ನೇ ಶತಮಾನ ಇಟ್ ಮೀನ್ಸ್ ಅದನ್ನ ಚಂಪು ಸಾಹಿತ್ಯದ ಸುವರ್ಣ ಯುಗ ಅಂತಲೂ ಸಹ ಕರೀತಾರೆ. ಈ ಒಂದು ಚಂಪು ಸಾಹಿತ್ಯದ ಸುವರ್ಣ ಯುಗ ಅಂತ ಕರೀತದೆ 10ರಿಂದ 12ನೇ ಶತಮಾನವನ್ನು. ಸೊ ಇದು ಬಂದು ಆನ್ಸರ್ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಆಪ್ಷನ್ ಎ ಚಂಪು 10ನೇ ಶತಮಾನದಲ್ಲಿ ಬರ್ತಕ್ಕಂಥದ್ದು. ಅದಾದ ನಂತರ ಬರ್ತಕ್ಕಂಥದ್ದು ವಚನ ಸಾಹಿತ್ಯ. ಚಂಪು ಆದಮೇಲೆ ವಚನ ಬರುತ್ತೆ, ವಚನ ಆದ ನಂತರ ಒಂದು ಇದರಲ್ಲಿ ಷಟ್ಪದಿ ರಗಳೆ ಇವೆಲ್ಲ ಬರ್ತಕ್ಕಂಥದ್ದು. ಸೊ ಆಪ್ಷನ್ 1 ಚಂಪು.
ಸೊ ಇನ್ನು ಇಲ್ಲಿ ಚಂಪು ಕಾವ್ಯಗಳು ಯಾವುದೇ ಅಂತ ನಾವು ನೋಡಿದ್ರೂ ಸಹ ಹೇಳ್ಬಹುದು. ಪಂಪನ ಆದಿಪುರಾಣ, ವಿಕ್ರಮಾರ್ಜುನ ವಿಜಯ ಆಗಿರ್ಬೋದು, ಪೊನ್ನನ ಶಾಂತಿ ಪುರಾಣ ಆಗಿರ್ಬೋದು, ಆ್ಯಂಡ್ ನಾಗವರ್ಮನ ಕರ್ನಾಟಕ ಕಾದಂಬರಿ ಆಗಿರ್ಬೋದು. ಸೊ ಈ ಥರ ತುಂಬ ಬರ್ತವೆ. ರನ್ನನ್ ಆಗಿರ್ಬೋದು, ದುರ್ಗಸಿಂಹ ಆಗಿರ್ಬೋದು, ಪಂಚತಂತ್ರ. ಸೊ ಆ್ಯಂಡ್ ನೆಕ್ಸ್ಟ್ ನಾಗಚಂದ್ರನ ಮಲ್ಲಿನಾಥ ಪುರಾಣ ಆಗಿರ್ಬೋದು, ಹರಿಹರನ ಗಿರಿಜಾ ಕಲ್ಯಾಣ ಆಗಿರ್ಬೋದು, ಜನ್ನನ ಅನಂತ ಪುರಾಣ ಮತ್ತು ಯಶೋಧರ ಚರಿತೆ ಆಗಿರ್ಬೋದು, ಆ್ಯಂಡ್ ಹಾಂಡೆಯನ ಕಬ್ಬಿಗರ ಕಾವ್ಯ ಅಂತ ಹೇಳ್ತೀವಿ. ಸೊ ಅದಾಗಿರ್ಬೋದು. ಆ್ಯಂಡ್ ಷಡಕ್ಷರಿ ದೇವ ಬರ್ತಾನೆ ಈ ಒಂದು ಕಾಲದಲ್ಲೇ. ರಾಜಶೇಖರ ವಿಲಾಸ ಆ್ಯಂಡ್ ತಿಮ್ಮ ಕವಿ ಅಂತ ಹೇಳ್ತೀವಿ. ಯಾದವಗಿರಿ ಮಹಾತ್ಮ ಅಂತಕ್ಕಂಥ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ ಚಂಪು ಕಾವ್ಯದಲ್ಲಿ. ಸೊ ಅದೆಲ್ಲ ಬಂದು ಚಂಪು ಒಂದು ಸಾಹಿತ್ಯದಲ್ಲಿ ಬರ್ತಕ್ಕಂಥದ್ದು. ಅದಾದ ನಂತರ ವಚನ ಸಾಹಿತ್ಯ ಬರ್ತಕ್ಕಂಥದ್ದು. ಚಂಪು ನಂತರ ವಚನ ಬರ್ತಕ್ಕಂಥದ್ದು. ಅದಾದ ನಂತರ ಕೀರ್ತನೆಗಳು ಬರ್ತವೆ. ಕೀರ್ತನೆಗಳು, ಸುಳಾದಿ ಅಂತ ಹೇಳ್ತೀವಲ್ಲ, ಸೊ ಅದು ಬರ್ತಕ್ಕಂಥದ್ದು. ಅದಾದ ನಂತರ ಒಂದು ಕಂದ ಪದ್ಯ ಆಗಿರ್ಬೋದು, ಷಟ್ಪದಿ ಆಗಿರ್ಬೋದು, ವೃತ್ತ ಆಗಿರ್ಬೋದು, ಸಾಂಗತ್ಯ ಆಗಿರ್ಬೋದು, ನೆಕ್ಸ್ಟ್ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು ಅಂತ ಕೇಳಿದರೆ ಕವಿರಾಜ ಮಾರ್ಗ, ಪಂಪ ಭಾರತ, ಗದಾಯುದ್ಧ ಆ್ಯಂಡ್ ಒಡ್ಡಾರಾಧನೆ ಅಂತ ಕೊಟ್ಟಿದ್ದಾರೆ. ಕನ್ನಡದ ಮೊದಲ ಗದ್ಯ ಕೃತಿ ತುಂಬ ಗೊತ್ತಿರ್ತಕ್ಕಂಥ ಒಂದು ಕ್ವೆಶನ್ನೇ. ಕವಿರಾಜ ಮಾರ್ಗ ಅಂತ ಹೇಳಿದಾಗ ಶ್ರೀ ವಿಜಯ ಬರ್ತಿರ್ತಕ್ಕಂಥದ್ದು. ಶ್ರೀ ವಿಜಯ. ಆ್ಯಂಡ್ ನೆಕ್ಸ್ಟು ಪಂಪ ಭಾರತ ಅಂತ ಹೇಳ್ತೀವಲ್ಲ, ಸೊ ಪಂಪ ಭಾರತ ಬಂದು ಪಂಪ ಬರ್ತಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಗದಾಯುದ್ಧ ಅಂತಕ್ಕಂಥದ್ದು ಬಂದು ರನ್ನನ ಒಂದು ಕೃತಿ. ಸೊ ಇದನ್ನು ಸಾಹಸ ಭೀಮ ವಿಜಯ ಅಂತಲೂ ಸಹ ಹೇಳ್ತೀವಿ. ಆ್ಯಂಡ್ ಒಡ್ಡಾರಾಧನೆ ಬಂದು ಶಿವಕೋಟ್ಯಾಚಾರ್ಯರು ಬರ್ತಿರ್ತಕ್ಕಂಥದ್ದು. ಶಿವಕೋಟ್ಯಾಚಾರ್ಯರ ಒಡ್ಡಾರಾಧನೆ ಬಂದು ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಅಂತ ಹೇಳಿದ್ದಾರೆ. ಸೊ ಆಪ್ಷನ್ ಡಿ ಒಡ್ಡಾರಾಧನೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಬೈ ಬ್ಯಾಡ ಇದರ ಗ್ರಾಂಥಿಕ ರೂಪ ಏನು? ಬೈ ಬ್ಯಾಡ ಇದರ ಗ್ರಾಂಥಿಕ ರೂಪ ಏನು? ಬೈ ಬೇಡ, ಬೈಯುವುದು, ಬೈಬೇಡ, ಬೈಯಬೇಡ. ಹ್ಯಾಂಡ್ಸನ್ನು ನೋಡ್ತಾ ಹೋದಾಗ ಬೈ ಬೇಡ ಇದರ ಒಂದು ಗ್ರಾಂಥಿಕ ರೂಪ ಅಂತ ಹೇಳಿದಾಗ, ಸೊ ಬೈಬೇಡ ಅಂತ ಒಂದು ಹಾಡು ಭಾಷೆಯಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಸೊ ಗ್ರಂಥಗಳ ರೂಪದಲ್ಲಿ, ಅದು ಬರವಣಿಗೆಯ ರೂಪದಲ್ಲಿ ಇಳಿಸ್ತೀವಿ ಅಂತ ಹೋದಾಗ ಏನಾಗುತ್ತೆ ಅದು? ಆಪ್ಷನ್ ಡಿ ಬೈಯಬೇಡ. ಓಕೆ, ಹೋಗೋಣ. ನಡು ಹಗಲು. ನಡು ಹಗಲು ಇದು ಯಾವ ಸಮಾಸ? ಹಂಸಿ ಸಮಾಸ, ತತ್ಪುರುಷ ಸಮಾಸ, ಕರ್ಮಧಾರಿಯ ಸಮಾಸ ಆ್ಯಂಡ್ ದ್ವಂದ್ವ ಸಮಾಸ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ ಏನಿದು ಹಂಸ ಸಮಾಸ ಅಂತ ಹೇಳ್ಬೋದು. ನಡು ಹಗಲು ಇಟ್ ಮೀನ್ಸ್ ಇದನ್ನು ಬಿಡಿಸಿ ಬರೆದಾಗ ನಾವು ಹಗಲಿನ ಪ್ಲೇಸ್ ನಡುವೆ ಅಂತಕ್ಕಂಥದ್ದು, ಹಗಲಿನ ಪ್ಲೇಸ್ ನಡುವೆ, ಹಗಲಿನ ಪ್ಲೇಸ್ ನಡುವೆ ನಡು ಹಗಲು ಅಂತಕ್ಕಂಥದ್ದು ಬರುತ್ತೆ. ಸೊ ಇದನ್ನು ಹಂಸಿ ಸಮಾಸ ಹೌದಲ್ವಾ? ಸೊ ಹಂಸಿ ಸಮಾಸ. ಇನ್ನು ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ನೋಡೋಣ ಅಂತಂದರೆ, ಸೊ ನೋಡಿ ಒಟ್ಟು ಕನ್ನಡದಲ್ಲಿ ಇರ್ತಕ್ಕಂಥದ್ದು 8 ಸಮಾಸಗಳು: ತತ್ಪುರುಷ ಸಮಾಸ, ಕ್ರಿಯಾ ಸಮಾಸ, ದ್ವಿಗು ಸಮಾಸ, ಹಂಸಿ ಸಮಾಸ, ಕರ್ಮಧಾರಿಯ ಸಮಾಸ, ದ್ವಂದ್ವ ಸಮಾಸ, ಬಹುವ್ರೀ ಸಮಾಸ ಆ್ಯಂಡ್ ಗಮಕ ಸಮಾಸ. ಸೊ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು 4 ಹಂಸಿ ಸಮಾಸ, ತತ್ಪುರುಷ ಸಮಾಸ, ಕರ್ಮಧಾರಿಯ ಸಮಾಸ ಆ್ಯಂಡ್ ದ್ವಂದ್ವ ಸಮಾಸ ಅಂತ ಕೊಟ್ಟಿದ್ದಾರೆ. ಸೊ ಹಾಗೆ ನಾವು ಅದನ್ನ ಮಾತನ್ನು ನೋಡ್ತಾ ಇದ್ದೇವೆ. ಇಲ್ಲಿ ತತ್ಪುರುಷ ಸಮಾಸ ಅಂತ ಹೇಳಿದಾಗ 2 ನಾಮಪದಗಳು ಸೇರಿ ಸಮಾಸವಾಗುವಾಗ ಉತ್ತರ ಪದದ ಅರ್ಥವು ಪ್ರಧಾನವಾದರೆ ಅದನ್ನು ತತ್ಪುರುಷ ಸಮಾಸ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಉತ್ತರ ಪದ ಯಾವುದು ಅಂತ ಹೇಳಿದ್ರೆ, ಸೊ ಇದು ಏನಿದೆಯೋ ಇದು ನಾವು ಉತ್ತರ ಪದ ಅಂತ ಹೇಳ್ತೀವಿ. ಸೊ ಸಂಜೆಯ ತಲೆಯಲ್ಲಿ ಮರದ ಇದನ್ನು ಪೂರ್ವ ಪದ ಅಂತ ಹೇಳ್ತೀವಿ. ಸೊ ಇಲ್ಲಿ ಕೇಳಿರ್ತಕ್ಕಂಥದ್ದೇನು? ಉತ್ತರ ಪದದ ಅರ್ಥ ಪ್ರಧಾನವಾದರೆ ಕೆಂಪು, ನೋವು, ಕಾಲು, ಸೊ ಇದು ಏನಿದೆಯೋ ಇದು ಪ್ರಧಾನವಾಗಿರ್ತಕ್ಕಂಥದ್ದು. ಸೊ ಇದನ್ನು ನಾವು ತತ್ಪುರುಷ ಸಮಾಸ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಬಂದು ಕರ್ಮಧಾರಿಯ ಸಮಾಸ ಅಂತ ಹೇಳಿದಾಗ ಪೂರ್ವೋತ್ತರ ಪದಗಳು ಲಿಂಗ, ವಚನ, ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ, ಇದು ತುಂಬ ಇಂಪಾರ್ಟೆಂಟು, ವಿಶೇಷ ಸಂಬಂಧದಿಂದ ಕೂಡಿ ಆಗ್ತಕ್ಕಂಥ ಒಂದು ಸಮಾಸವನ್ನು ನಾವು ಕರ್ಮಧಾರಿಯ ಸಮಾಸ ಅಂತ ಹೇಳ್ತೀವಿ. ಇಲ್ಲಿ ನೋಡ್ತಾ ಹೋದಾಗ ಕೆಂಪಾದ ಪ್ಲಸ್ ತಾವರೆ. ಸೊ ಕೆಂಪಾದ ಅಂತಕ್ಕಂಥದ್ದು ಏನಿದೆ ಇದು ವಿಶೇಷತೆಯನ್ನು ತೋರಿಸ್ತಾ ಹೋಗುತ್ತೆ. ಈ ಒಂದು ತಾವರೆ ಅಂತಕ್ಕಂಥದ್ದು ಏನಿದೆಯೋ, ಸೊ ತಾವರೆ ಪದದ ಒಂದು ವಿಶೇಷತೆ ಕೆಂಪಾದ, ಕೆಂಪು. ನೆಕ್ಸ್ಟ್ ಮೋಡದ ಒಂದು ವಿಶೇಷತೆ ಕರಿದು. ಪವಳ ಇದಕ್ಕೆ ಕೆಚ್ಚನೆ, ಸೊ ಕೆಂಬವಳ ಅಂತಕ್ಕಂಥ. ಅಂಡ್ ಮುಖವು ಕಮಲದಂತೆ, ಕಮಲ ಮುಖ ಅಂತಕ್ಕಂಥದ್ದಾಗಿರ್ಬೋದು. ಆ್ಯಂಡ್ ಹೆಬ್ಬಂಡೆ, ಹೆಬ್ಬಾವು, ಇದೆಲ್ಲ ನಾವು ಕರ್ಮಧಾರಿಯ ಸಮಾಸಕ್ಕೆ ನೋಡ್ತಾ ಹೋಗ್ತೀವಿ. 9th ಕ್ವಶನ್ಗೆ ಮೇಡಮ್ 9th ಕ್ವಶನ್ಗೆ ಆನ್ಸರ್ ಹೇಳಿದೆ ನಾನು. ಆಪ್ಷನ್ ಡಿ 9th ಕ್ವಶನ್ಗೆ. ಸೊ ಹಾಗಾಗಿ ಆನ್ಸರು ಹಂಸಿ ಸಮಾಸ ಅಂತ ನೋಡಿದ್ವಿ ಅಲ್ವಾ? ಸೊ ಹಂಸಿ ಸಮಾಸ ಅಂತ ಹೇಳಿದಾಗ ಪೂರ್ವ ಪದವು ಹಂಸವಾಚಕವಾಗಿಯೂ, ಸೊ ಪೂರ್ವ ಪದ ಯಾವುದು ಇಲ್ಲಿದೆ ನೋಡಿ, ಇದು ಪೂರ್ವ ಪದ.
ಆ್ಯಂಡ್ ಉತ್ತರ ಪದವು ಅಂಶಿವಾಚಕವಾಗಿದ್ದು ಪೂರ್ವ ಪದದ ಅರ್ಥವು ಪ್ರಧಾನವಾಗಿದ್ದರೆ ಇದೇನಿದೆ ಅಡಿ ತುದಿ ಹಿಂದೆ ಅಡಿ ಇದು ಪ್ರಧಾನವಾಗಿರುತ್ತೆ. ಆ್ಯಂಡ್ ಇಲ್ಲಿ ಮೇಯ್ನಾಗಿ ಹೇಳ್ಬಿಡ್ತಾರೆ ಅಂಶಿ ಭಾವ ಕಂಡು ಬರೋದು ಅಂತ ಹೇಳ್ತಾರೆ. ಸೊ ಅಲ್ಲಿ ನಾವು ನೋಡ್ತಾ ಹೋದಾಗ ಇದು ಪದವನ್ನು ಬಿಡಿಸಿ ಬರೆದಾಗ ಏನಾಗುತ್ತೆ ಉಲ್ಟಾ ಆಗುತ್ತೆ. ಇಟ್ ಮೀನ್ಸ್ ಹಂಗಾಲು ಅಂತ ಹೇಳಿದಾಗ ಕಾಲಿನ ಪ್ಲಸ್ ಅಡಿ, ತುದಿ ನಾಲಿಗೆ, ನಾಲಿಗೆಯ ಪ್ಲಸ್ ತುದಿ, ಹಿಂದಲೆ ತಲೆಯ ಪ್ಲಸ್ ಹಿಂದೆ, ಈ ಥರ ಬರ್ತಕ್ಕಂಥದ್ದು ನಾವು ಅಂಶಿ ಸಮಾಸ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದಾಗ ದ್ವಂದ್ವ ಸಮಾಸ ಅಂತ ಹೇಳಿದಾಗ ಇಲ್ಲಿ ಎರಡು ಏನು ಪೂರ್ವ ಪದ ಉತ್ತರ ಪದ ಇರುತ್ತೋ ಸೊ ಎರಡೂ ಸಹ ಸೇಮ್ ಪ್ರಧಾನವನ್ನು ಹೊಂದಿರುತ್ತೆ. ಇಲ್ಲಿ ನಾವು ನೋಡ್ತಾ ಹೋದಾಗ ಧನವು ಪ್ಲಸ್ ಧಾನ್ಯವು ಧನ ಧಾನ್ಯವು ಆಗಿರ್ಬೋದು, ಕೃಷ್ಣನು ಪ್ಲಸ್ ಅರ್ಜುನನು ಕೃಷ್ಣಾರ್ಜುನರು, ಆ್ಯಂಡ್ ನೆಕ್ಸ್ಟ್ ಗುಡುಗು ಪ್ಲಸ್ ಮಿಂಚು ಪ್ಲಸ್ ಸಿಡಿಲು. ಸೊ ಮೂರು ಸಹ ಒಂದು ಪ್ರಧಾನವಾದಂಥ ಒಂದು ಅರ್ಥವನ್ನು ಹೊಂದಿರುತ್ತೆ. ಸೊ ಅಂಥದ್ದನ್ನ ನಾವೇನಂತೀವಿ ದ್ವಂದ್ವ ಸಮಾಸ ಅಂತ ಹೇಳ್ತೀವಿ. ಸೊ ಇದು ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ ಅಂಶಿ ಸಮಾಸ ಅಂತ ಹೇಳಿದಾಗ ಅಂಶಿ ಭಾವ ಕಂಡು ಬರ್ತಕ್ಕಂಥದ್ದು ಎಸ್ ನಡು ಹಗಲು ಆಗಿರ್ಬೋದು, ನಡು ರಾತ್ರಿ ಆಗಿರಬಹುದು. ಸೊ ಇದೆಲ್ಲ ಬಂದು ಅಂಶಿ ಸಮಾಸಕ್ಕೆ ಎಕ್ಸಾಂಪಲ್ಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ. ರಮೇಶ ಶಾಲೆಗೆ ಹೋಗುತ್ತಾನೆ ಆದರೆ ಓದಲು ಬರೆಯಲು ಬರುವುದಿಲ್ಲ, ಈ ವಾಕ್ಯವು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಯಾರು ಎಷ್ಟು ಜನ ಕೊಡ್ತಾರೆ ಅಂತ ನೋಡ್ತೀನಿ. ಯಾಕಂದರೆ ಲಾಸ್ಟು GPSTR ಕ್ವಶನ್. ಓಕೆ, ಸೊ ಆನ್ಸರ್ ಬಿ ಅಂತ ಹೇಳ್ತಾ ಇದ್ದಾರೆ. ವೆರಿ ಗುಡ್. ಆನ್ಸರ್ ಬಂದು ಆಪ್ಷನ್ ಬಿ ಸಂಯೋಜಿತ ವಾಕ್ಯ. ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ನೋಡೋಣ. ಸೊ ಅದಕ್ಕೂ ಮೊದಲೇ ಸಂಯೋಜಿತ ವಾಕ್ಯ ಅಂದರೆ ಏನಂತ ಹೇಳಿದಾಗ ಇಲ್ಲಿ ಎರಡು ವಾಕ್ಯಗಳು ಬಂದಿದ್ದಾವೆ, ಕಂಪ್ಲೀಟ್ ಆದಂತಹ ಎರಡು ವಾಕ್ಯಗಳು ಬಂದಿದ್ದಾವೆ. ಸೊ ಇಲ್ಲಿ ಕ್ರಿಯಾಪದ ಅಂತಕ್ಕಂಥದ್ದು ಕಂಪ್ಲೀಟ್ ಆಗಿದೆ ನೋಡಿ, ಹೋಗುತ್ತಾನೆ ಬರುವುದಿಲ್ಲ, ಎರಡು ಕ್ರಿಯಾಪದ ಕಂಪ್ಲೀಟ್ ಆದ ಒಂದು ಕ್ರಿಯಾಪದ ಇದೆ. ಸೊ ಹಾಗಾಗಿ ನಾವು ಇದನ್ನು ಸಂಯೋಜಿತ ವಾಕ್ಯಕ್ಕೆ ತಗೊಳ್ತೀವಿ. ರಮೇಶ ಶಾಲೆಗೆ ಹೋಗುತ್ತಾನೆ ಅಂತಕ್ಕಂಥದ್ದು ಒಂದು ಸಿಂಗಲ್ ಸೆಂಟೆನ್ಸ್ ಇದ್ದರೆ ಅದನ್ನು ಸಾಮಾನ್ಯ ವಾಕ್ಯಕ್ಕೆ ತಗೊಳ್ತೀವಿ. ಸೊ ಇಲ್ಲಿ ಎರಡು ಕ್ರಿಯಾಪದ, ಎರಡಕ್ಕಿಂತ ಜಾಸ್ತಿ ಕ್ರಿಯಾಪದ ಬಂದರೆ ನಾವು ಸಂಯೋಜಿತ ವಾಕ್ಯ ತಗೊಳ್ತೀವಿ. ಆ್ಯಂಡ್ ಒಂದು ಪ್ರಧಾನವಾದಂಥ ಒಂದು ಕ್ರಿಯಾಪದದ ಜೊತೆ ಬಂದರೆ ನಾವೇನಂತೀವಿ ಮಿಶ್ರ ವಾಕ್ಯ ಅಂತ ಹೇಳ್ತೀವಿ. ಸೊ ಇಲ್ಲಿ ಹೋಗುತ್ತಾನೆ ಬದಲು ರಮೇಶ ಶಾಲೆಗೆ ಹೋಗುವನು ಅಲ್ಲ ತಾನೇ ಹೋಗುವನು ಸಹ ಬರುವಂಗಿಲ್ಲ ಅಲ್ಲಿ. ಸೊ ಅದು ಕಂಟಿನ್ಯೂಟಿ ಆಗಬೇಕು ಸೆಂಟೆನ್ಸಸ್. ಫಾರ್ ಎಕ್ಸಾಂಪಲ್ ನೋಡಿ ಕೆಳಗಡೆ ತೋರಿಸಿದ್ದೀನಿ ನಾನು, ಕರ್ತೃ ಕರ್ಮ ಕ್ರಿಯಾಪದಗಳಿಂದ ಕೂಡಿರ್ತಕ್ಕಂಥ ಒಂದು ಸಮೂಹವನ್ನು ನಾವು ವಾಕ್ಯ ಅಂತ ಹೇಳ್ತೀವಿ. ಆ್ಯಂಡ್ ಅದು ವಾಕ್ಯ ಅಂತ ಹೇಳಿದ್ರೆ ಜಸ್ಟ್ ಕರ್ತೃ ಕರ್ಮ ಕ್ರಿಯಾಪದ ಮಾತ್ರ ಇರಬಾರ್ದು, ಅಲ್ಲಿ ಸಂಪೂರ್ಣ ಅರ್ಥವನ್ನು ಸಹ ಕೊಡ್ತಕ್ಕಂಥ ಒಂದು ವಾಕ್ಯ ಆಗಿರಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ವಾಕ್ಯ ಪ್ರಕಾರಗಳಲ್ಲಿ 3 ವಿಧ ಹೇಳಿದ್ದೆ, ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ ಆ್ಯಂಡ್ ಮಿಶ್ರ ವಾಕ್ಯ ಅಂತ. ಸೊ ಇಲ್ಲಿ ಸಾಮಾನ್ಯ ವಾಕ್ಯ ಅಂತ ಹೇಳಿದ್ರೆ ಜಸ್ಟ್ ಒಂದು ಕ್ರಿಯಾಪದ ಹೊಂದಿದ್ದು ಒಂದು ಸರಳ ವಾಕ್ಯ ಆಗಿರುತ್ತೆ ಅದು. ಫಾರ್ ಎಕ್ಸಾಂಪಲ್ ಅಂತ ಹೇಳಿದಾಗ ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕವಾಗಿ ಹಬ್ಬಿತ್ತು. ಸೊ ಒಂದೇ ಇಲ್ಲಿ ಇರ್ತಕ್ಕಂಥದ್ದು ಸೆಂಟೆನ್ಸು. ಆ್ಯಂಡ್ ಅದೇ ರೀತಿ ಕಾರವಾರದಲ್ಲಿ ಉದ್ಯೋಗಿಯಾಗಿದ್ದ ವೀರೇಶ್ವರ ಪಾಠಕ್ ಮಲೇರಿಯಾದಿಂದ ಬಳಲಿದರು. ಸೊ ಒಂದೇ ಕ್ರಿಯಾಪದ ಇರ್ತಕ್ಕಂಥದ್ದು. ಸೊ ಮಾಡಲಾಯಿತು. ಈ ಥರದ ನಾವು ಸಾಮಾನ್ಯ ವಾಕ್ಯ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಬಂದು ಸಂಯೋಜಿತ ವಾಕ್ಯ ಅಂತ ಹೇಳಿದಾಗ ಏನಾಗುತ್ತೆ, ಇಲ್ಲಿ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯ. ಫಾರ್ ಎಕ್ಸಾಂಪಲ್ ಅಂತ ಕೊಟ್ಟಿದೆ ನೋಡಿ, ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕವಾಗಿ ಹಬ್ಬಿತ್ತು ಅಂತ ಇದೆ ನೋಡಿ, ಇದು ಕಂಪ್ಲೀಟ್ ಆಯಿತು ಸೆಂಟೆನ್ಸು. ಆ್ಯಂಡ್ ಆದ್ದರಿಂದ ವೀರೇಶ್ವರ ಪಾಠಕ್ರವರ ಮಲೇರಿಯಾದಿಂದ ಬಳಲಬೇಕಾಯಿತು. ಇದು ಸಹ ಕ್ರಿಯಾಪದ ಕಂಪ್ಲೀಟ್ ಆಯಿತು. ಸೊ ಯಾವುದೋ ಒಂದು ಅಪೂರ್ಣ ಇಲ್ಲ. ಆ್ಯಂಡ್ ವರ್ಗಾಯಿಸಲಾಯಿತು. ಸೊ 3 ಕ್ರಿಯಾಪದ ಬಂದಿದೆ. ಸೊ ಇಂಥ ಒಂದು ಸ್ವತಂತ್ರ ವಾಕ್ಯಗಳು, ಇದೊಂದು ಸ್ವತಂತ್ರ ವಾಕ್ಯ, ಇದೊಂದು ಸ್ವತಂತ್ರ ವಾಕ್ಯ, ಇದೊಂದು ಸ್ವತಂತ್ರ ವಾಕ್ಯ, 3 ವಾಕ್ಯಗಳು ಸೇರ್ತಕ್ಕಂಥದ್ದನ್ನು ನಾವು ಸಂಯೋಜಿತ ವಾಕ್ಯ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಹಾಗಾದರೆ ಮಿಶ್ರ ವಾಕ್ಯ ಅಂದರೆ ಏನು ಅಂತ ನೀವು ಕೇಳೋದಾದರೆ, ಸೊ ಮಿಶ್ರ ವಾಕ್ಯ ಅಂತ ಹೇಳಿದಾಗ ಇಲ್ಲಿ ನೋಡಿ ಇಲ್ಲಿದೆ. ಸೊ ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕವಾಗಿ ಹಬ್ಬಿತ್ತು ಬದಲು ಹಬ್ಬಿದುದರಿಂದ ವೀರೇಶ್ವರ ಪಾಠಕ್ರವರು ಮಲೇರಿಯಾದಿಂದ ಬಳಲಬೇಕಾದುದರಿಂದ ಅವರನ್ನು ಅಲ್ಲಿಂದ ವರ್ಗಾಯಿಸಲಾಯಿತು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಕ್ರಿಯಾಪದ ಕಂಪ್ಲೀಟ್ ಆಗೋದಿಲ್ಲ ನೋಡಿ. ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರ್ ಕಾರ್ಖಾನೆಯನ್ನು ಸ್ಥಾಪಿಸಲು ವಿಶ್ವೇಶ್ವರಯ್ಯನವರು ನಿರ್ಧರಿಸಿದರಾದರು. ಸೊ ಇಲ್ಲಿ ನಿರ್ಧರಿಸಿದರು ಅಂತ ಕೊಟ್ಟಿದ್ರೆ ಅದನ್ನು ಸಂಯೋಜಿತ ಅಂತ ತಗೋಬೇಕಿತ್ತು. ಅಲ್ಲಿ ಕಂಪ್ಲೀಟ್ ಸೆಂಟೆನ್ಸ್ ಆಗಿಲ್ಲ. ನಿರ್ಧರಿಸಿದರಾದರೂ ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರದ ಅಪ್ಪಣೆ ದೊರೆಯಲಿಲ್ಲವೆಂಬ. ಸೊ ನೋಡಿ ಇದು ಸಹ ಕಂಪ್ಲೀಟ್ ಆಗಲಿಲ್ಲ. ದೊರೆಯಲಿಲ್ಲ ಅಂತ ಕೊಟ್ಟಿದ್ರೆ ಸೊ ಅದನ್ನು ಸಂಯೋಜಿತ ಅಂತ ತಗೋಬೇಕಿತ್ತು. ದೊರೆಯಲಿಲ್ಲವೆಂಬ ವಿಷಯ ತಿಳಿದಾಗ ಅವರು ಬಹುವಾಗಿ ಮರುಗಿದರು. ಮರುಗಿದರು ಅಂತಕ್ಕಂಥ ಒಂದು ಲಾಸ್ಟು ವರ್ಡ್ ಏನಿದೆಯೋ ಸೊ ಇದು ಒಂದು
ಕಂಪ್ಲೀಟ್ ಕ್ರಿಯಾಪದ. ಸೊ ಇಲ್ಲಿ ಯಾವುದೇ ಒಂದು ಕಂಪ್ಲೀಟ್ ಆದ ಒಂದು ಕ್ರಿಯಾಪದ ಇಲ್ಲ. ಸೊ ನೋಡಿ, ಇಲ್ಲಿ ಸ್ಥಾಪಿಸಲು ಇಲ್ಲೂ ಕಂಪ್ಲೀಟ್ ಆಗಲಿಲ್ಲ, ನಿರ್ಧರಿಸಿದರಾದರೂ ಇಲ್ಲೂ ಕಂಪ್ಲೀಟ್ ಆಗಲಿಲ್ಲ, ದೊರೆಯಲಿಲ್ಲವೆಂಬ, ಸೊ ಇಲ್ಲೂ ಸಹ ಕ್ರಿಯಾಪದ ಕಂಪ್ಲೀಟ್ ಆಗಲಿಲ್ಲ. ಸೊ ಇಂತಹ ವಾಕ್ಯವನ್ನು ನಾವೇನಂತ ಕರಿತೀವಿ ಅಂತ ಹೇಳಿದಾಗ ನೋಡಿ, ಇಲ್ಲಿ ಅನೇಕ ವಾಕ್ಯಗಳು ಒಂದು ಪ್ರಧಾನ ಅಧೀನಗಳಾಗಿದ್ದರೆ, ಸೊ ಇದು ಮರುಗಿದರು ಅಂತ ಹೇಳಿದರೆ ಇದು ಒಂದು ಪ್ರಧಾನ ಅಧೀನ. ಸೊ ಇದರ ಅಡಿಯಲ್ಲಿ ಇದೆಲ್ಲ ಬರ್ತಕ್ಕಂಥದ್ದು. ಸೊ ಇಂಥ ವಾಕ್ಯವನ್ನು ನಾವು ಮಿಶ್ರ ವಾಕ್ಯ ಅಂತ ಹೇಳ್ತೀವಿ. ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲಿ ಹಲವಾರು ವಾಕ್ಯಗಳು ಒಂದು ಪ್ರಧಾನ ಅಧೀನದಲ್ಲಿ ಬಂದರೆ ಅದನ್ನು ಮಿಶ್ರ ವಾಕ್ಯ ಅಂತ ಹೇಳ್ತೀವಿ. ಒಂದು ಇದರಲ್ಲಿ ಹಲವಾರು ವಾಕ್ಯಗಳು ಬಂದರೆ, ಹಲವಾರು ಉಪವಾಕ್ಯಗಳು ಬಂದರೆ ಅದನ್ನು ಸಂಯೋಜಿತ ವಾಕ್ಯ ಅಂತ ಹೇಳ್ತೀವಿ. ಜಸ್ಟ್ ಒಂದೇ ಒಂದು ಕ್ರಿಯಾಪದ ಆ್ಯಂಡ್ ಅಲ್ಲಿ ಯಾವುದೇ ಒಂದು ಸಾಪೇಕ್ಷ ಕ್ರಿಯಾಪದ ಬರೋದಿಲ್ಲ. ಆ್ಯಂಡ್ ಜಸ್ಟ್ ಒಂದು ವಾಕ್ಯ ಪೂರ್ಣ ಕ್ರಿಯಾಪದದೊಂದಿಗೆ ಇರ್ತಕ್ಕಂಥ ಒಂದು ಸ್ವತಂತ್ರ ವಾಕ್ಯವನ್ನು ನಾವು ಸಾಮಾನ್ಯ ವಾಕ್ಯ ಅಂತ ಹೇಳ್ತೀವಿ. ಸೊ ಅಂಡ್ ಇಲ್ಲಿ ನೋಡ್ತಾ ಹೋದಾಗ ಇಲ್ಲಿ ಪ್ರಧಾನ ವಾಕ್ಯ ಅಂತ ಹೇಳಿದಾಗ ನಾನು ಅವರು ಬಹುವಾಗಿ ಮರುಗಿದರು ಅಂತ ಇದೆಯಲ್ಲ, ಸೊ ಇದು ಪ್ರಧಾನ ವಾಕ್ಯ. ಇದರ ಅಡಿಯಲ್ಲಿ ಬರ್ತಕ್ಕಂಥ ಉಪವಾಕ್ಯ ಅಂತ ಹೇಳಿದಾಗ ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರ್ ಕಾರ್ಖಾನೆಯನ್ನು ಸ್ಥಾಪಿಸಲು ವಿಶ್ವೇಶ್ವರಯ್ಯನವರು ನಿರ್ಧರಿಸಿದರು, ಇದು ಒಂದು ಉಪವಾಕ್ಯ ಆಗುತ್ತೆ. ಆ್ಯಂಡ್ ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರ ಅಪ್ಪಣೆ ದೊರೆಯಲಿಲ್ಲ, ಇದು ಬಂದು ಇನ್ನೊಂದು ಉಪವಾಕ್ಯ. ಸೊ ಇವೆರಡು ಉಪವಾಕ್ಯ ಇದರ ಅಡಿಯಲ್ಲಿ ಬರ್ತಕ್ಕಂಥದ್ದು. ಸೊ ಇದನ್ನು ನಾವು ಮಿಶ್ರ ವಾಕ್ಯ ಅಂತ ಹೇಳ್ತೀವಿ. ಕ್ಲಿಯರ್? ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ. ಸೊ ಈಗ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಸಂಯೋಜಿತ ವಾಕ್ಯ ಅಂದರೆ ಏನು ಅಂತ. ಸೊ ಇಲ್ಲಿ ಹೋಗುತ್ತಾನೆ ಬರುವುದಿಲ್ಲ, ಸೊ ಎರಡು ಕ್ರಿಯಾಪದ ಬಂದಿರತಕ್ಕಂಥದ್ದು, ಸೊ ಸಂಯೋಜಿತ ವಾಕ್ಯ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಕರ್ನಾಟಕದ ಸೊ ಆನ್ಸರ್ ಆಪ್ಷನ್ ಸಿ ಶಿಶುನಾಳ ಶರೀಫ ಅಂತ ಹೇಳ್ತಾರೆ. ಎಷ್ಟು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರು. ಸೊ ಪುರಂದರದಾಸರು, ಕನಕದಾಸರು, ವ್ಯಾಸರಾಯರು ಬರೋದಿಲ್ಲ. ಸೊ ಶಿಶುನಾಳ ಶರೀಫರವನ್ನ ಕರ್ನಾಟಕದ ಕಬೀರ ಅಂತ ಹೇಳ್ತಾರೆ ಹೆಸರು. ಆ್ಯಂಡ್ ಕರ್ನಾಟಕ ಸಂಗೀತ ಪಿತಾಮಹ ಪುರಂದರದಾಸರು ಅಂತಲೂ ಸಹ ಹೇಳ್ತಾರೆ. ಕರ್ನಾಟಕ ಸಂಗೀತದ ಪಿತಾಮಹ ಬಂದು ಪುರಂದರದಾಸರು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. 13ನೇ ಕ್ವೆಶನ್ ಹೀಗಿದೆ, ಕನ್ನಡಿಗ ಈ ಪದದಲ್ಲಿರುವ ತದ್ದಿತ ಪ್ರತ್ಯಯ ಯಾವುದು? ಎಸ್, ಕನ್ನಡಿಗ ತದ್ದಿತ ಅಂತ ಭಾವನಾಮ, ತದ್ದಿತ ಅಂತ ಅವ್ಯಯ ಅಂತ 3 ಬರ್ತವೆ. ಸೊ ಅಲ್ಲಿ ಕನ್ನಡಿಗ ಅಂತಕ್ಕಂಥದ್ದು ತದ್ದಿತ ಅಂತ ನಾಮಪದಕ್ಕೆ ಬರ್ತಕ್ಕಂಥದ್ದು. ಸೊ ಇಲ್ಲಿ ಕನ್ನಡಿಗ ಅಂತಕ್ಕಂಥದ್ರಲ್ಲಿ ಈಗ ಡೀಲಿ ಹೀ ಇದೆ, ಈಗ ಅಂತಕ್ಕಂಥದ್ದು ಬರುತ್ತೆ ಆಪ್ಷನ್. ನೀವು ಆನ್ಸರ್ ಹಾಕಿದಿರಿ ಮ್ಯಾಮ್, ಇಲ್ಲ ಆನ್ಸರು ನಾವು ಹಾಕಿರೋದಲ್ಲ. ಸೊ ಅದು ಕ್ವಶನ್ ಪೇಪರ್ನ ತೊಗೊಂಡಿದ್ವಲ್ಲ, ಕಲೆಕ್ಟ್ ಮಾಡಿದ್ವಲ್ಲ, ಸೊ ಅದರಲ್ಲಿ ಆನ್ಸರ್ಸ್ ಬಂದ್ಬಿಟ್ಟಿದೆ. ಸೊ ಇಲ್ಲಿ ಕನ್ನಡಿಗ ಅಂತಕ್ಕಂಥದ್ದು ತದ್ದಿತ ಅಂತ ನಾಮಪದ ಅಂತ ಹೇಳ್ತೀವಿ. ಸೊ ಇಲ್ಲಿ ಬರ್ತಕ್ಕಂಥದ್ದು ಹಿತ್ತಿ, ಗಿತ್ತಿ, ಇತ್ತಿ ಅಂಡ್ ಗಿತ್ತಿ ಅಂತಕ್ಕಂಥದ್ದು ಬರುತ್ತೆ, ತಿ ಅಂತಕ್ಕಂಥದ್ದು ಬರುತ್ತೆ, ಈ ಬರುತ್ತೆ. ಆ್ಯಂಡು ಈ ಥರ ಬರ್ತಕ್ಕಂಥದ್ದನ್ನ ನಾವು ತದ್ದಿತ ಅಂತ ನಾಮಪದ ಪ್ರತ್ಯಯಗಳು ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ಹೇಳ್ತಾ ಹೋದಾಗ ಮಾಲೆಗಾರ ಆಗಿರ್ಬೋದು, ಮಾಲೆಗಾರ್ತಿ ಆಗಿರ್ಬೋದು, ಹಣವಂತ ಆಗಿರ್ಬೋದು, ಅಂತನೂ ಬರುತ್ತೆ. ಆ್ಯಂಡ್ ಗಾರ, ಕಾರ, ಅಡಿಗ, ಸೊ ಈ ಥರ ಎಲ್ಲ ಒಂದು ಪ್ರತ್ಯಯಗಳು ಬರ್ತಾ ಹೋಗುತ್ತೆ ಅದರಲ್ಲಿ. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ಮಾಲೆಗಾರ, ಮಾಲೆಗಾರ್ತಿ ಆಗಿರ್ಬೋದು, ಹಣವಂತ, ಹಾವಾಡಿಗ, ಹಾವಾಡಿಗಿತ್ತಿ, ಸೊ ಈ ಥರ ಎಲ್ಲ ಕನ್ನಡ ತದ್ದಿತ ಅಂತ ನಾಮಪದದಲ್ಲಿ ಬರ್ತಕ್ಕಂಥ. ಸೊ ನಾಮಪದ ಅಂತ ಹೇಳಿದಾಗ ನಿಮಗೆ ಅಲ್ಲಿ ಅರ್ಥ ಆಗ್ಬಿಡುತ್ತೆ. ಸೊ ಮಾಲೆಗಾರ ಅಂತ ಹೇಳಿದಾಗ ಅಲ್ಲಿ ಒಬ್ಬ ಮನುಷ್ಯನ ಒಂದು ಸ್ಪಷ್ಟವಾದ ಚಿತ್ರಣ ನಮಗೆ ಬರುತ್ತೆ. ಸೊ ಮಾಲೆಗಾರ, ಮಾಲೆಗಾರ್ತಿ, ಹಣವಂತ, ಸೊ ಈ ಥರ ಹೇಳಿದಾಗಲಿ ಮನುಷ್ಯನಿಗೆ ಹೇಳ್ತಕ್ಕಂಥದ್ದಲ್ವ. ಸೊ ಮನುಷ್ಯನೇ ಸ್ಪೆಸಿಫಿಕ್ ಆಗಿ ನಾವು ಹೇಳ್ತಕ್ಕಂಥದ್ದು. ಸೊ ಅದನ್ನು ನಾಮಪದ, ತದ್ದಿತ ಅಂತ ನಾಮಪದ ಅಂತ ಹೇಳ್ತೀವಿ. ಆ್ಯಂಡ್ ತದ್ದಿತ ಅಂತ ಭಾವನಾಮ ಅಂತ ಹೇಳಿದಾಗ ತನ, ಹಿಕೆ, ಪೂಮೆ ಅಂತ ಬರುತ್ತೆ. ತನ, ಹಿಕೆ, ಪೂಮೆ ಅಂತ ಪ್ರತ್ಯಯಗಳು ಬರುತ್ತೆ. ಇಟ್ ಮೀನ್ಸ್ ದೊಡ್ಡತನ, ಗೌಡಿಕೆ, ಬಿಳುಪು, ಜಾಣ್ಮೆ, ಈ ಥರ ಅದರ ಒಂದು ಭಾವವನ್ನು ತೋರಿಸ್ತಕ್ಕಂಥದ್ದು. ದೊಡ್ಡದವನ ಭಾವ ದೊಡ್ಡತನ, ಗೌಡನ ಭಾವ ಗೌಡಿಕೆ, ಬಿಳಿದರ ಭಾವ ಬಿಳುಪು. ಸೊ ಈ ಥರ ಬರ್ತಕ್ಕಂಥದ್ದನ್ನ ನಾವೇನಂತೀವಿ ಅಂತ ಹೇಳಿದ್ರೆ ತದ್ದಿತ ಅಂತ ಭಾವನಾಮಗಳು. ಸೊ ಅಲ್ಲಿ ಭಾವನೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಅಂತ ಆಗಿರ್ಬೋದು. ಆ್ಯಂಡ್ ತದ್ದಿತ ಅಂತ ಅವ್ಯಯ ಅಂತ ಹೇಳಿದಾಗ, ಸೊ ಅವ್ಯಯ ಅಂತ ಬಂದಾಗ ಇಲ್ಲಿ ಏನಂತ ಬರುತ್ತೆ, ತನಕ, ವರೆಗೆ, ಮಟ್ಟಿಗೆ, ಅಂತೆ, ಓಲ್. ಸೊ ಉಪಮ ಅಲಂಕಾರದಲ್ಲಿ ಬರುತ್ತಲ್ಲ, ಅಂತೆ, ಓಲು, ತನಕ, ವರೆಗೆ, ಮಟ್ಟಿಗೆ, ಅವನಿಗೋಸ್ಕರ. ಸೊ ಈ ಥರ ಮನೆಯ ತನಕ, ಊರಿನವರೆಗೆ, ಅವನಿಗಾಗಿ, ನನಗಾಗಿ. ಸೊ ಈ ಥರ ಎಲ್ಲ ಬರ್ತಕ್ಕಂಥದ್ದು ತದ್ದಿತ ಅಂತ ಅವ್ಯಯಗಳು ಅಂತ ಹೇಳ್ತೀವಿ. ಸೊ ಇನ್ನು 3ನೇ ನೋಡ್ಕೊಳ್ಳಿ, ತದ್ದಿತ ಅಂತ ನಾಮಪದ, ಭಾವನಾಮ, ಅವ್ಯಯ. ಅದರ ಜೊತೆಗೆ ಕೃದಂತಲೂ ಸಹ ಬರುತ್ತೆ. ಕೃದಂತ ನಾಮಪದ, ಕೃದಂತ ಭಾವನಾಮ, ಕೃದಂತ ಅವ್ಯಯ. ಸೊ ಇಷ್ಟನ್ನು ನೀವು 6 ಸಹ ನೋಡಿಕೊಂಡ್ರೆ 1 ಮಾರ್ಕ್ಸ್ ಅಂತೂ ಕಂಪಲ್ಸರಿ ಇದ್ರ ಮೇಲೆ ಕೊಡ್ತಾರೆ. ಓಕೆನಾ? ಸೊ ಹೊರಡ ನೆಕ್ಸ್ಟ್ ಕ್ವೆಶನ್. ದೇ ಜವರೇಗೌಡರ ಸಂಪಾದಿತ ತ್ರಿಪದಿಯ ಕೃತಿ ಯಾವುದು ಅಂತ ಕೇಳಿದರೆ ಗರತಿಯ ಹಾಡು, ಜನಪದ ಕುಸುಮಾಂಜಲಿ, ಒಗಡೇಗೌಡರ ಸಂಪಾದಿತ ತ್ರಿಪದಿಯ ಕೃತಿ ಯಾವುದು ಅಂತ ಕೇಳಿರ್ತಕ್ಕಂಥದ್ದು. ಸೊ ಇವ್ರ ಬಗ್ಗೆ ಇದನ್ನು ಹೇಳ್ಬಿಡೋಣ. ಸೊ ನೋಡಿ, ಇವರು ದೇ ಜವರೇಗೌಡರ ದೇ ಜ ಗೌ ಅಂತಕ್ಕಂಥ ಒಂದು ಕಾವ್ಯನಾಮದಿಂದ ಇರ್ತಕ್ಕಂಥವ್ರು.
ಸೊ ಇವರು ಕನ್ನಡದ ಪ್ರಮುಖ ಸಾಹಿತಿಗಳು ಸಹ ಒಬ್ಬರಾಗಿರ್ತಾರೆ. ಆ್ಯಂಡ್ ಇವರು ಕುವೆಂಪುರವರ ಮಾನಸ ಪುತ್ರರೆಂದು ಕರೆಯಲ್ಪಡುವ ದೇ ಜವರೇಗೌಡರು ಡಾಕ್ಟರ್ ಕುವೆಂಪುರವರ ಶಿಷ್ಯರಾಗಿ ಅವರ ಮಾರ್ಗದರ್ಶನದಿಂದ ಕನ್ನಡದ ಹೆಸರಾಂತ ಗದ್ಯ ಲೇಖಕರಲ್ಲಿ ಒಬ್ಬರೆನಿಸಿಕೊಂಡಿದ್ದಾರೆ. ಸೊ ಇನ್ನೊಂದು ಬೆಸ್ಟ್ ಏನಂತ ಹೇಳಿದ್ರೆ ಇವರು ಚನ್ನಪಟ್ಟಣದ ಚಕ್ಕೆರೆಯವರು, ಚನ್ನಪಟ್ಟಣ. ಸೊ ಆ್ಯಕ್ಚುಲಿ ನಮ್ಮ ಒಂದು ತಾಲೂಕದು ಚನ್ನಪಟ್ಟಣ, ಆ ಒಂದು ಚಕ್ಕೆರೆ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವರು. ಸೊ ಇವರ ಒಂದು ಜಾನಪದ ಕೃತಿ ಅಂತ ಹೇಳಿದಾಗ ಜಾನಪದ ಅಧ್ಯಯನ, ಜಾನಪದ ಸೌಂದರ್ಯ, ಜಾನಪದ ವಾಹಿನಿ ಆ್ಯಂಡ್ ಜಾನಪದ ಗೀತಾಂಜಲಿ ಅಂತಕ್ಕಂಥದ್ದು. ಆ್ಯಂಡ್ ಇವರ ಆತ್ಮಕಥೆ ಅಂತ ಹೇಳಿದಾಗ ಹೊರಟಾದ ಬದುಕು, ನೆನಪಿನ ಬುತ್ತಿ ಅಂತಕ್ಕಂಥದ್ದು 2 ಆತ್ಮಕಥೆಗಳು ಬರುತ್ತೆ. ಸೊ ಆ್ಯಂಡ್ ಇಲ್ಲಿ ನಾವು ನೋಡಿದಾಗ ಜನಪದ ಗೀತಾಂಜಲಿ 1978 ಮಾಡಿರ್ತಕ್ಕಂಥದ್ದು ಜನಪದ ಗೀತಾಂಜಲಿ. ಆನ್ಸರ್ ಸಿಕ್ತಂತ ಅಂದ್ಕೊಳ್ತೀನಿ. ಆಪ್ಷನ್ ಡಿ ಜನಪದ ಗೀತಾಂಜಲಿ. ಓಕೆ, yes. And the next question, ಅನುಸ್ವರ ವಿಸರ್ಗ ಇವು ಏನು ಅಂತ ಕೇಳಿದರೆ ಯೋಗವಾಹಕಗಳು, ಸಂಧ್ಯಾಕ್ಷರಗಳು, ಸ್ವ. ಸೊ ಇಲ್ಲ ನೋಡ್ತಾ ಹೋದಾಗ ಅನುಸ್ವರ ವಿಸರ್ಗ, ಅನುಸ್ವರ ಅಂತ ಹೇಳಿದ್ರೆ ಹಮ್ಮ ಅಂತ ಹೇಳ್ತೀವಿ, ವಿಸರ್ಗ ಅಹ. ಹೇಸ್ ಯೋಗವಾಹಕಗಳು ಅಂತ ಹೇಳಿದಾಗ ಅನುಸ್ವರ ಮತ್ತು ವಿಸರ್ಗ ನಾವು ಯೋಗವಾಹಕಗಳು ಅಂತ ಹೇಳ್ತೀವಿ. ಸೊ ಇನ್ನು ಸಂಧ್ಯಾಕ್ಷರ ಅಂತ ಹೇಳಿದಾಗ ಐ ಮತ್ತು ಹೌ, ಇದು ತುಂಬ ಇಂಪಾರ್ಟೆಂಟು, ತುಂಬ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸಂಧ್ಯಾಕ್ಷರಗಳು ಐ ಮತ್ತು ಹೌನ ಸಂಧ್ಯಾಕ್ಷರಗಳು ಅಂತ ಹೇಳ್ತೀವಿ. ಇನ್ನು ಸ್ವರಗಳು ಅಂತ ಹೇಳಿದಾಗ ಒಟ್ಟು ಬರ್ತಕ್ಕಂಥದ್ದು 13. ಹ್ರಸ್ವಸ್ವರ, ದೀರ್ಘಸ್ವರಗಳು 2 ಥರ ಬರುತ್ತೆ. ಆ್ಯಂಡ್ ಗುಣಿತಾಕ್ಷರ ಅಂತ ಹೇಳಿದಾಗ ಸೊ ಇಲ್ಲಿ ಗುಣಿತಾಕ್ಷರನ ವ್ಯಂಜನಕ್ಕೆ ಸ್ವರಗಳನ್ನು ಸೇರಿಸಿ ನಾವು ಗುಣಿತಾಕ್ಷರವನ್ನು ಮಾಡ್ತಕ್ಕಂಥದ್ದು. ಸೊ ಇನ್ನು ಒಂದು ಇದು ಅಂತ ನೋಡ್ತಾ ಹೋದರೆ ನೋಡಿ ಈ ರೀತಿ ಇದೆ ಇದರ ಒಂದು ಚಾರ್ಟು. ಕನ್ನಡ ವರ್ಣಮಾಲೆಯಲ್ಲಿ 3 ಇದೆ, ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು. ಸೊ ಸ್ವರಗಳಲ್ಲಿ ಹ್ರಸ್ವಸ್ವರ, ದೀರ್ಘಸ್ವರ ಒಟ್ಟು ಇರ್ತಕ್ಕಂಥದ್ದು 13, 6 ಹ್ರಸ್ವಸ್ವರ, 7 ದೀರ್ಘಸ್ವರ. ಆ್ಯಂಡ್ ವ್ಯಂಜನಗಳು ಬಂದು 34, ಅದರಲ್ಲಿ 2 ಭಾಗ ಆಗುತ್ತೆ, ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ಸೊ ವರ್ಗೀಯ ಬಂದು 25, ಅವರ್ಗೀಯ ಬಂದು 9. ಸೊ ವರ್ಗೀಯದಲ್ಲಿ ಮತ್ತೆ 3 ಆಗುತ್ತೆ, ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ ಪ್ರಾಣ. ಅಲ್ಪ ಪ್ರಾಣ ಅಂದರೆ ಕಡಿಮೆ ಉಸಿರಿಂದ ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಗಳು, ಆ್ಯಂಡ್ ಮಹಾಪ್ರಾಣ ಅಂದರೆ ಹೆಚ್ಚು ಉಸಿರಿಂದ ಉಚ್ಚಾರಣೆ ಮಾಡ್ತಕ್ಕಂಥದ್ದು, ಅನುನಾಸಿಕ ಅಂದರೆ ಮೂಗಿನ ಸಹಾಯದಿಂದ ಉಚ್ಚಾರಣೆಯನ್ನು ಮಾಡ್ತಕ್ಕಂಥದ್ದು. ಹೇಸ್. ಆ್ಯಂಡ್ ನೆಕ್ಸ್ಟ್ ಯೋಗವಾಹಕಗಳು 2 ಇದೆ, ಅನುಸ್ವರ ಮತ್ತು ವಿಸರ್ಗ. ಓಕೆ, ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. 16ನೇ ಕ್ವೆಶನ್ ಹೀಗಿದೆ, ಮಾರ್ಜನ ಪದದ ತದ್ಭವ ರೂಪ ಏನು ಅಂತ ಕೇಳಿ. ಆನ್ಸರ್ ಬಂದು ಮಾರ್ಜನ ಪದದ ತದ್ಭವ ರೂಪ ಬಂದು ಆಪ್ಷನ್ ಡಿ ಮಜ್ಜನ. ಆಪ್ಷನ್ ಡಿ ಮಜ್ಜನ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಕ್ರಿಯಾಪದದ ಮೂಲ ರೂಪ ಯಾವುದು? ಪ್ರಕೃತಿ, ನಾಮ ಪ್ರಕೃತಿ, ಧಾತು, ಪ್ರತ್ಯಯ ಅಂತ ಕೊಟ್ಟಿದ್ದಾರೆ. ಕ್ರಿಯಾಪದದ ಮೂಲ ರೂಪವನ್ನು ನಾವೇನಂತ ಕರಿತೀವಿ? ಪ್ರಕೃತಿ, ನಾಮ ಪ್ರಕೃತಿ, ಧಾತು ಆ್ಯಂಡ್ ಪ್ರತ್ಯಯ. ಇದ್ರ ಬಗ್ಗೆ ನಾವು ನೋಡ್ತಾ ಹೋದಾಗ ನೋಡಿ, ಧಾತು ಅಂತ ಹೇಳಿದ್ರೆ ಕ್ರಿಯಾಪದ ಮೂಲ ರೂಪವನ್ನು ನಾವು ಧಾತು ಅಂತ ಹೇಳ್ತೀವಿ. ಆಪ್ಷನ್ ಸಿ ಏನಿದೆಯೋ ಧಾತು ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಕ್ರಿಯಾಪದ ಯಾವುದು ಅಂತ ಹೇಳಿದ್ರೆ, ಒಂದು ಕ್ರಿಯಾಪದ ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಧಾತು ಇರುತ್ತೆ ಆ್ಯಂಡ್ ಕಾಲಸೂಚಕ ಪ್ರತ್ಯಯ ಇರುತ್ತೆ. ಸೊ ಕಾಲಸೂಚಕ ಪ್ರತ್ಯಯ ಗೊತ್ತಿರ್ಬೋದು ನಿಮಗೆ. ಹುತ್ತ ಅಂತಕ್ಕಂಥದ್ದು ವರ್ತಮಾನ ಕಾಲದ ಒಂದು ಕಾಲಸೂಚಕ ಪ್ರತ್ಯಯ. ದಾ ಅಂತಕ್ಕಂಥದ್ದು ಸೊ ಭೂತಕಾಲ, ಇಟ್ ಮೀನ್ಸ್ ಆಲ್ರೆಡಿ ನಡೆದು ಹೋಗಿರ್ತಕ್ಕಂಥದ್ದು. ಆ್ಯಂಡ್ ವಾ ಬಂದು ಮುಂದೆ ಭವಿಷ್ಯತ್ ಕಾಲದ ಒಂದು ಕಾಲಸೂಚಕ ಪ್ರತ್ಯಯ ವಾ ಬಂದು. ಸೊ ಈ ಒಂದು ಕಾಲಸೂಚಕ ಪ್ರತ್ಯಯದ ಜೊತೆಗೆ ಅಖ್ಯಾತ ಪ್ರತ್ಯಯಗಳು ಸೇರಿಸಿ ಧಾತು, ಕಾಲಸೂಚಕ ಪ್ರತ್ಯಯ, ಅಖ್ಯಾತ ಪ್ರತ್ಯಯ 3 ಸೇರಿದ್ರೆ ಅದು ಕ್ರಿಯಾಪದ ಅನ್ಸ್ಕೊಳ್ಳೋದು. ಕಂಪ್ಲೀಟ್ ಕ್ರಿಯಾಪದ ಆಗೋದು ಈ ಒಂದು 3 ಸೇರ್ಕೊಂಡಾಗಲೇ. ಸೊ ಇದು ಕ್ವಶನ್ನು ಕೇಳಿದ್ದು, ಕ್ರಿಯಾಪದ ಅಂದರೆ ಯಾವ ರೀತಿ ಅಂತ ಕೇಳ್ಬಿಟ್ಟು ಆಪ್ಷನ್ ಕೊಡ್ತಾರೆ. ಧಾತು, ಕಾಲಸೂಚಕ ಪ್ರತ್ಯಯ, ಅಖ್ಯಾತ ಪ್ರತ್ಯಯ ಕೇಳ್ತಾರೆ ಅಥವಾ ವಿಭಕ್ತಿ ಪ್ರತ್ಯಯ ಕೇಳ್ತಾರೆ. ಸೊ ಈ ಥರ ಅವ್ರಿಗೆ ಬೇಕಾದಂಥ ಒಂದು ಆಪ್ಷನ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ಈ ಒಂದು ಫಾರ್ಮೆಟ್ನ ಸಹ ನೋಡ್ಕೊಳ್ತಾ ಹೋಗಿ. ಧಾತು, ಕಾಲಸೂಚಕ ಪ್ರತ್ಯಯ, ಅಖ್ಯಾತ ಪ್ರತ್ಯಯ ಇದು ತುಂಬ ಇಂಪಾರ್ಟೆಂಟು. ಸೊ ಇಲ್ಲಿ ನಾವು ಕ್ರಿಯಾಪದ ಮೂಲ ರೂಪ ಅಂತ ಹೇಳಿದ್ರೆ ಧಾತು. ಇನ್ನೊಂದು ಪ್ರಶ್ನೆ, ಧಾತು ಅಂತಕ್ಕಂಥದ್ದು ನೀವು ಯಾವುದೇ ಕ್ರಿಯಾಪದಕ್ಕೂ ತೊಗೊಂಡು ಸಹ ಅಷ್ಟೇ ಧಾತು ಯಾವುದೇ ರೀತಿಗೂ ಚೇಂಜ್ ಬದಲಾಗೋದಿಲ್ಲ. ಅದು ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ. ಸೊ ನೋಡಿ ಇಲ್ಲಿ ಹೋಗು ಅಂತಕ್ಕಂಥ ಧಾತು ಏನು ಕೊಟ್ಟಿದ್ದಾರೆ ನೋಡಿ, ಹೋಗುತ್ತಾನೆ, ಹೋದಳು, ಹೋಗುವಳು. ಸೊ ಕ್ರಿಯಾಪದದಲ್ಲಿ ತಾನೇ ಬಂದಿದೆ, ದಳು ಬಂದಿದೆ, ಒಳು ಬಂದಿದೆ. ಬಟ್ ಹೋಗು ಅಂತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಚೇಂಜ್ ಆಗದೆ ಇರ್ತಕ್ಕಂಥ ಒಂದು ಪದ. ಸೊ ಧಾತು ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ. ಆ್ಯಂಡ್ ಧಾತುನ ನಾವು ಕ್ರಿಯಾಪದದ ಮೂಲ ರೂಪ ಅಂತಲೂ ಸಹ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಮಾತ್ರಾಗಣ ಛಂದಸ್ಸಿಗೆ ಸೇರದ ಕಾವ್ಯ ಪ್ರಕಾರ ಯಾವುದು ಅಂತ ಕೇಳಿದರೆ, ಮಾತ್ರಾಗಣ ಛಂದಸ್ಸಿಗೆ ಸೇರದಂಥ ಕಾವ್ಯ ಪ್ರಕಾರ ಯಾವುದು? ಸೊ ನಮ್ಗೆ ಗೊತ್ತಿದೆ, ಗಣಗಳಲ್ಲಿ ಏನು ಮಾಡ್ತೀವಿ, ಅಕ್ಷರಗಣ, ಮಾತ್ರಗಣ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಬಂದು ಹಂಶಗಣ ಅಂತ ಹೇಳ್ತೀವಿ. ಮಾತ್ರಗಣ, ಅಕ್ಷರಗಣ, ಹಂಶಗಣ. ಸೊ 3 ಥರ ಗಣವಿದೆ. ಆದರೆ ಇಲ್ಲಿ ಕೇಳಿರೋದೇನು, ಮಾತ್ರಗಣ ಛಂದಸ್ಸಿಗೆ ಸೇರದಂಥ ಕಾವ್ಯ ಪ್ರಕಾರ ಯಾವುದು?
ಎಸ್ ಸಾಂಗತ್ಯ, ರಗಳೆ, ಷಟ್ಪದಿ, ಕಂದಪದ್ಯ. ಮಾತ್ರಗಣ ಅಂತ ಹೇಳಿದಾಗ ಏನಾಗುತ್ತೆ, ಇಲ್ಲಿ ಲಘು ಗುರುಗಳನ್ನ ಲೆಕ್ಕಾಚಾರ ಮಾಡಿಕೊಂಡು ಮಾಡ್ತಕ್ಕಂಥದ್ದು. ಸೊ ಗುರು ಅಂದರೆ 2 ಲಘು ಅಂದರೆ 1 ಇರುತ್ತೆ. ಸೊ ಗುರು ಲಘುನ ನಾವು ಲೆಕ್ಕಾಚಾರ ತೊಗೊಂಡು ಮಾಡ್ತಕ್ಕಂಥದ್ದು ಮಾತ್ರಗಣ. ಅಕ್ಷರಗಣ ಅಂದಾಗ ಅಕ್ಷರಗಳನ್ನ ಲೆಕ್ಕಾಚಾರ ತೊಗೊಂಡು ಮಾಡ್ತಕ್ಕಂಥದ್ದು. ಆ್ಯಂಡ್ ಹಂಶಗಣ ಅಂದಾಗ ಹಂಶಗಳನ್ನು ತಗೊಂಡು ಮಾಡ್ತಕ್ಕಂಥದ್ದು. 3 ಬಂದು ಓಕೆ. ಸೊ ನೋಡಿ, ಇದ್ರ ಬಗ್ಗೆ ನೋಡ್ತಾ ಹೋದಾಗ ಅಕ್ಷರಗಳ ಲೆಕ್ಕಾಚಾರದಿಂದ ಮಾಡ್ತಕ್ಕಂಥದ್ದು ಅಕ್ಷರಗಣ ಆಗುತ್ತೆ. ಮಾತ್ರೆಗಳ ಲೆಕ್ಕಾಚಾರದಿಂದ ಮಾಡಿದಾಗ ಮಾತ್ರಗಣ ಆಗುತ್ತೆ. ಹಂಶಗಳ ಆಧಾರದಿಂದ ವಿಭಾಗಿಸಲ್ಪಟ್ಟ ಗಣಗಳನ್ನು ನಾವು ಹಂಶಗಣ ಅಂತ ಹೇಳ್ತೀವಿ. ಹಂಶಗಣದಲ್ಲಿ 3 ವಿಧ: ಬ್ರಹ್ಮ, ವಿಷ್ಣು, ರುದ್ರ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದಾಗ ಇಲ್ಲಿ ಅಕ್ಷರಗಣ ಅಂತ ಏನು ಹೇಳಿದ್ವಿ, ಇಲ್ಲಿ ಬರ್ತಕ್ಕಂಥದ್ದು ಅಕ್ಷರ ವೃತ್ತಗಳನ್ನು ವರ್ಣ ವೃತ್ತಗಳು ಅಥವಾ ಅಕ್ಷರ ವೃತ್ತಗಳು ಅಂತಲೇ ಸಹ ಹೇಳ್ತೀವಿ. ವೃತ್ತಗಳು ಬಂದು ಅಕ್ಷರಗಣಕ್ಕೆ ಸೇರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಮಾತ್ರಗಣಕ್ಕೆ ಬರ್ತಕ್ಕಂಥದ್ದು ನೋಡ್ತಾ ಹೋದಾಗ ನೋಡಿ, ಇಲ್ಲಿದೆ ಕಂದಪದ್ಯ, ಷಟ್ಪದಿ, ರಗಳೆ. 3 ಬಂದು ಮಾತ್ರಗಣದಲ್ಲಿ ಬರ್ತಕ್ಕಂಥದ್ದು. ಕಂದಪದ್ಯ, ಷಟ್ಪದಿ, ರಗಳೆ. ಸೊ ಇಲ್ಲಿ ಕಂದಪದ್ಯ, ಷಟ್ಪದಿ, ರಗಳೆ ಕೊಟ್ಟಿದ್ದಾರೆ ನೋಡಿ. ಕಂದಪದ್ಯ, ಷಟ್ಪದಿ, ರಗಳೆ. ಸೊ 3 ಬಂದು ಮಾತ್ರಗಣಕ್ಕೆ ಸೇರ್ತಕ್ಕಂಥದ್ದು. ಸಾಂಗತ್ಯ ಬಂದು ಸೇರೋದಿಲ್ಲ. ಸೊ ಹಾಗಾದರೆ ಸಾಂಗತ್ಯ ಯಾವುದಕ್ಕೆ ಸೇರುತ್ತೆ? ಸಾಂಗತ್ಯ ಬಂದು ಸಾಂಗತ್ಯ, ತ್ರಿಪದಿ, ಅಕ್ಕರ ಅಂತ ಒಂದು ಬರುತ್ತೆ. ಸೊ ಅದು ನಮ್ಮ ಒಂದಿದಕ್ಕೆ ಹೇಳ್ಕೊಟ್ಟಿಲ್ಲ. ಸೊ ಅಕ್ಕರ, ತ್ರಿಪದಿ, ಸಾಂಗತ್ಯ ಬಂದು ಹಂಶಗಣದಲ್ಲಿ ಬರ್ತಕ್ಕಂಥದ್ದು. ಆ್ಯಂಡ್ ಕಂದಪದ್ಯ, ಷಟ್ಪದಿ, ರಗಳೆ ಬಂದು ಮಾತ್ರಗಣದಲ್ಲಿ ಬರ್ತಕ್ಕಂಥದ್ದು. ವೃತ್ತಗಳು ಬಂದು ಅಕ್ಷರಗಣಕ್ಕೆ ಬರ್ತಕ್ಕಂಥದ್ದು. ಓಕೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದು ಉಪವಾಕ್ಯಗಳು ಮುಕ್ತಾಯವಾದಾಗ ಬಳಸುವ ಚಿಹ್ನೆ ಯಾವುದು ಅಂತ ಕೇಳಿದರೆ, ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ, ಇದು ಬಂದು ಸಂಯೋಜಿತ ವಾಕ್ಯದಲ್ಲಿ ಬರ್ತಕ್ಕಂಥದ್ದು. ನಾವು ಆಲ್ರೆಡಿ ಏನು ನೋಡಿದ್ವಿ, ಸಂಯೋಜಿತ ವಾಕ್ಯದಲ್ಲಿ ನೋಡಿದ್ವಿ ಉಪವಾಕ್ಯಗಳು ಬರ್ತವೆ. ಸೊ ಉಪವಾಕ್ಯಗಳು ಬಂದಾಗ ಅದರ ಲಾಸ್ಟಲ್ಲಿ ಬರ್ತಕ್ಕಂಥ ಚಿಹ್ನೆಗಳು ಯಾವುದು ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಅರ್ಧ ವಿರಾಮ, ಅಲ್ಪ ವಿರಾಮ, ಪೂರ್ಣ ವಿರಾಮ ಆ್ಯಂಡ್ ವಾಕ್ಯ ವೇಷ್ಟನ ಚಿಹ್ನೆ ಅಂತ ಹೇಳಿದ್ದಾರೆ. ಸಿ, ಬಿ, ಓಕೆ ಎಲ್ಲ ಬರ್ತಿದೆ ಆನ್ಸರು. ಆನ್ಸರ್ ಬಂದು ಆಪ್ಷನ್ ಎ, ಅರ್ಧ ವಿರಾಮ. ಸೊ ಸಂಯೋಜಿತ ವಾಕ್ಯದಲ್ಲಿ ನೋಡಿದ್ವಿ ಅಲ್ವಾ. ಸೊ ನೋಡಿ, ಇಲ್ಲಿ ಬಂದಿದೆ ನೋಡಿ ಅರ್ಧ ವಿರಾಮ ಚಿಹ್ನೆ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಸೊ ಇಲ್ಲಿ ಬಂದಿದೆ ನೋಡಿ ಮಧ್ಯ ಒಂದು ಉಪವಾಕ್ಯದ ನಂತರ. ಸೊ ಇದನ್ನು ನಾವು ಅರ್ಧ ವಿರಾಮ ಚಿಹ್ನೆ ಅಂತ ಹೇಳ್ತೀವಿ. ಸೊ ಇದು ಆನ್ಸರ್ ಆಗಬೇಕು. ಸಂಯೋಜಿತ ವಾಕ್ಯದಲ್ಲಿ ಬರ್ತಕ್ಕಂಥದ್ದು ಇದು. ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರುತ್ತೆ. ಸೊ ಹೇಳಿದ್ದೆ ಲಾಸ್ಟ್ ಈ ಒಂದು ವಿಡಿಯೋದಲ್ಲೇ ಹೇಳಿದ್ದೀನಿ, ಆಲ್ರೆಡಿ ಮರ್ತ್ಬಿಟ್ಟಿದ್ದೀರಾ. ಸೊ ಆನ್ಸರ್ ಬಂದು ಆಪ್ಷನ್ ಎ, ಅರ್ಧ ವಿರಾಮ. ಸೊ ಗೀತಾ ಅರ್ಜುನಪ್ಪ, ಓಕೆ ಇವಾಗ ಜಾಯ್ನ್ ಆಯ್ತಾ ಇದ್ದೀರಿ. ಸೊ ನೋಡಿ, ಇಲ್ಲಿ ಪೂರ್ಣ ವಿರಾಮ ಅಂತ ಹೇಳಿದಾಗ ಫುಲ್ ಸ್ಟಾಪ್ ಅಂತ ಹೇಳ್ತೀವಿ. ಒಂದು ವಾಕ್ಯ ಪರಿಪೂರ್ಣ ಆದಾಗ ಲಾಸ್ಟಲ್ಲಿ ಆಗ್ತಕ್ಕಂಥದ್ದು. ಆ್ಯಂಡ್ ಅರ್ಧ ವಿರಾಮ ಆಯಿತು. ಆ್ಯಂಡ್ ಅಲ್ಪ ವಿರಾಮ ಅಂತ ಹೇಳಿದಾಗ ಸಂಬೋಧನೆ ಮುಂದೆ ಹಾಗೂ ಕರ್ತೃ, ಕರ್ಮ, ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣ ಬಿಟ್ಟು ಉಳಿದವುಗಳ ಮುಂದೆ ಅಲ್ಪ ವಿರಾಮವನ್ನು ಹಾಕ್ತೀವಿ. ಇಟ್ ಮೀನ್ಸ್ ಬಟ್ಟೆ ಗಿರಣಿ ಕಾಮ ಹಾಕಿದ್ದೀವಿ, ರಟ್ಟು, ಕಾಮ, ಪೆನ್ಸಿಲು, ಕಾಮ, ಬೆಂಕಿ, ಕಡ್ಡಿ ತಯಾರಿಕಾ ಘಟಕಗಳನ್ನು ಸ್ಥಾಪಿಸಲಾಗಿದೆ. ಸೊ ಈ ಥರ ಕಾಮ ಹಾಕ್ತೀವಿ. ಆ್ಯಂಡ್ ನೆಕ್ಸ್ಟ್ ವಾಕ್ಯ ವೇಸ್ಟನ್ ಚಿಹ್ನೆ ಅಂತ ಹೇಳಿದಾಗ ಇದನ್ನು ನಾವು ವಾಕ್ಯ ವೇಸ್ಟನ್ ಅಂತ ಹೇಳ್ತೀವಿ. ಸೊ ಇದು ಬಂದು ಎಲ್ಲಿ ಇಂಪಾರ್ಟೆನ್ಸ್ ಅಂತ ನಮ್ಗೆ ಅನಿಸುತ್ತೋ, ಇಟ್ ಮೀನ್ಸ್ ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ, ಪ್ರಮುಖ ಪದ, ಇದು ವೆರಿ ಇಂಪಾರ್ಟೆಂಟು, ಪ್ರಮುಖ ಪದಗಳನ್ನು ಸೂಚಿಸುವಾಗ ಬಳಸ್ತಕ್ಕಂಥದ್ದು ಈ ಒಂದು ವಾಕ್ಯ ವೇಸ್ಟನ ಚಿಹ್ನೆ ಆಗಿರುತ್ತೆ. ಓಕೆ, ಕ್ಲಿಯರ್, ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಸೊ ಭೀಮಾರ್ಜುನ ಬಿಲ್ವಿದ್ಯೆ ಕಲಿತರು ಈ ವಾಕ್ಯದ ಶುದ್ಧ ರೂಪ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಭೀರ್ಮಾರ್ಜುನ ಅಂತ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಭೀರ್ಮಾರ್ಜುನ ಅಂತ. ಸೊ ಇಲ್ಲಿ ಒಂದು ನಿಮಗೆ ಏನು ಕ್ಲಿಯರ್ ಆಗುತ್ತೆ ಅಂತಂದರೆ ಭೀರ್ಮಾರ್ಜುನ ಬರಲ್ಲ, ಭೀಮಾರ್ಜುನ ಬರುತ್ತೆ. ಸೊ ಹಾಗಾಗಿ ಸಿ ಮತ್ತು ಎ ಬರ್ತಕ್ಕಂಥದ್ದು ಅಲ್ಲ, ಮಾ ಬರೋದಿಲ್ಲ. ಇನ್ನು ಉಳಿದಿರ್ತಕ್ಕಂಥ ಎರಡರಲ್ಲಿ ಏನಿದೆಯೋ, ಸೊ ಭೀಮ ಅಂತಕ್ಕಂಥದ್ದು ಎರಡನೇದು ಮಹಾಪ್ರಾಣಾಕ್ಷರ ಬರಬೇಕು. ಆ್ಯಂಡು ಇದೆಲ್ಲ ಸರಿಯಾಗಿರ್ತಕ್ಕಂಥದ್ದು. ಸೊ ಈ ಒಂದು ಮಹಾಪ್ರಾಣ ದೇಗ ಏನಿದೆಯೋ, ಸೊ ಇದು ಬರೋದಿಲ್ಲ. ಆ್ಯಂಡ್ ಬಾ ಅಂತಕ್ಕಂಥದ್ದು ಎರಡನೇದು ಬರಬೇಕು. ಸೊ ಭೀಮಾರ್ಜುನರು, ಓಕೆ, ಬಿಲ್ವಿದ್ಯೆ ಕಲಿತರು, ಆಪ್ಷನ್ ಡಿ ಅಂತಕ್ಕಂಥದ್ದು ಸರಿಯಾಗಿದೆ. ಅರ್ಜುನ್ ಹೊಸ್ಮನಿ, ಭೀರ್ಮಾರ್ಜುನ ಅಂತ ಕೊಟ್ಟಿದ್ದಾರೆ. ಸಿ ಅದೇಗ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. ಏಸು ಬಾಲಚಂದ್ರನಂತೆ ಶಿಲುಬೆಯಲ್ಲಿ ತೂಗಿದನು ಈ ವಾಕ್ಯದಲ್ಲಿ ಉಪಮಾನ ಯಾವುದು ಅಂತ ಕೇಳಿದರೆ, ಸೊ ಏಸು ಬಾಲಚಂದ್ರನಂತೆ ಶಿಲುಬೆಯಲ್ಲಿ ತೂಗಿದನು ಈ ವಾಕ್ಯದಲ್ಲಿರ್ತಕ್ಕಂಥ ಉಪಮಾನ ಯಾವುದು? ಶಿಲುಬೆನ, ಬಾಲಚಂದ್ರನ, ಏಸುನ, ತೂಗಿದನು.
ಎಸ್ ಆನ್ಸರ್ ಕೊಡ್ತಾ ಹೋಗಿ ಇದ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ನೋಡ್ಕೊಂಡೇ ಬರೋಣ. ಸೊ ನೋಡಿ, ಇಲ್ಲಿ ಉಪಮಾ ಅಲಂಕಾರ ಅಂತ ಹೇಳಿದಾಗ ಎರಡು ವಸ್ತುಗಳಿಗೆ ಇರ್ತಕ್ಕಂಥ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ವರ್ಣಿಸಿದರೆ ಅದನ್ನು ಉಪಮಾ ಅಲಂಕಾರ ಅಂತ ಹೇಳ್ತೀವಿ. ಸೊ ನೀಚನಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರೆದಂತೆ. ಓಕೆನಾ. ಸೊ ಇಲ್ಲಿ ಹಾಲೆರೆದಂತೆ ಅಂತೆ ಅಂತಕ್ಕಂಥದ್ದು ಏನು ಸೇರ್ಕೊಂಡಿದೆಯೋ ಸೊ ಅದನ್ನು ನಾವು ಉಪಮಾನ ಅಂತ ಹೇಳ್ತೀವಿ. ಸೊ ಅಂತೆ ಬಂದು ಉಪಮಾವಾಚಕ, ಬಟ್ ಅಂತೆ ಯಾವುದಕ್ಕೆ ಸೇರ್ಕೊಂಡಿರುತ್ತೋ ಸೊ ಅದನ್ನು ಉಪಮಾನ ಅಂತ ಹೇಳ್ತಕ್ಕಂಥದ್ದು ನಾವು. ಸೊ ಇಲ್ಲಿ ಉಪಮಾನ ಅಂತ ಹೇಳಿದಾಗ ಏನಾಗುತ್ತೆ, ಇಲ್ಲಿ ಅಂತೆ ಯಾವುದಕ್ಕೆ ಸೇರ್ಕೊಂಡಿದೆ, ಬಾಲಚಂದ್ರನಂತೆ. ಎಸ್, ಉಪಮಾನ ಬಂದು ಬಾಲಚಂದ್ರನಂತೆ. ಸೊ ನಂತೆ ಉಪಮಾವಾಚಕ ಯಾವುದಕ್ಕೆ ಜೋಡಣೆ ಆಗಿರುತ್ತೋ ಸೊ ಅದನ್ನು ನಾವು ಉಪಮಾನ ಅಂತ ಹೇಳ್ತೀವಿ. ಸೊ ಯಾವುದಕ್ಕೆ ಹೋಲಿಕೆ ಮಾಡಿರ್ತಾರೋ ಸೊ ಅದನ್ನು ನಾವು ಉಪಮೇಯ ಅಂತ ಹೇಳ್ತೀವಿ. ಸೊ ಇಲ್ಲಿ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಹೇಸುನ ಬಾಲಚಂದ್ರನಂತೆ ಶಿಲುಬೆಯಲ್ಲಿ ತೂಗಿದರು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಾಲಚಂದ್ರ ಬಂದು ಉಪಮಾನ, ಹೇಸು ಬಂದು ಉಪಮೇಯ ಬರ್ತಕ್ಕಂಥದ್ದು. ಸೊ ಇಲ್ಲಿ ತೂಗಿದನು ಅಂತಕ್ಕಂಥದ್ದು ಸಾಧಾರಣ ಧರ್ಮ ಬರುತ್ತೆ, ಅಂತೆ ಬಂದು ವಾಚಕ ಬರ್ತಕ್ಕಂಥದ್ದು. ಓಕೆ. ಸೊ ನೋಡಿ, ಇಲ್ಲಿ ಹೇಸು ಬಂದು ಉಪಮೇಯ, ಬಾಲಚಂದ್ರ ಬಂದು ಉಪಮಾನ, ಅಂತೆ ಬಂದು ಉಪಮವಾಚಕ, ತೂಗಿದನು ಅಂತಕ್ಕಂಥದ್ದು ಸಮಾನ ಧರ್ಮ ಅಂತಕ್ಕಂಥದ್ದಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ದ್ವಿತೀಯ ವಿಭಕ್ತಿ ಪ್ರತ್ಯಯ ಯಾವುದು? ಉ, ಆ, ಅಲ್ಲಿ ಆ್ಯಂಡ್ ಅನ್ನು ಅಂತ ಕೊಟ್ಟಿದ್ದಾರೆ. ದ್ವಿತೀಯ ವಿಭಕ್ತಿ ಪ್ರತ್ಯಯ. ಸೊ ಉ, ಆ, ಅಲ್ಲಿ, ಅನ್ನು. ಪ್ರಥಮ ಬಂದು ಹೂ ಬರುತ್ತೆ, ದ್ವಿತೀಯ ಹನ್ನು, ತೃತೀಯ ಇಂದ ಇಲ್ಲ, ಚತುರ್ಥಿಗೆ ಅಥವಾ ಕೆ ಇಲ್ಲ, ಪಂಚಮಿ ದೇಸೆಯಿಂದ ಇಲ್ಲ, ಷಷ್ಠಿ ಬಂದು ಹ, ಷಷ್ಠಿ ಹ, ಸಪ್ತಮಿ ಹಲ್ಲಿ. ಸೊ ಅರ್ಥ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಪ್ರಥಮ ಹೂ ಬರುತ್ತೆ, ಸೊ ಬರೋದಿಲ್ಲ. ಷಷ್ಠಿ ಹ, ಸಪ್ತಮಿ ಹಲ್ಲಿ, ಹನ್ನು ಬಂದು ದ್ವಿತೀಯ. ಆಪ್ಷನ್ ಡಿ. ಆಪ್ಷನ್ ಎ ಪ್ರಥಮ ಹೂ. ಸೊ ಇದರ ಒಂದು ಇದು ಬೇಕಂತ ನೋಡಿ, ಚಾರ್ಟ್ ಇದೆ. ಸೊ ಕಾರಕಗಳು ಬಂದು ಪ್ರಥಮಗೆ ಕರ್ತೃ ಬರುತ್ತೆ, ದ್ವಿತೀಯ ಕರ್ಮ, ತೃತೀಯ ಕರಣ, ಚತುರ್ಥಿ ಸಂಪ್ರದಾನ, ಪಂಚಮಿಗೆ ಬಂದು ಅಪದಾನ, ಷಷ್ಠಿ ಬಂದು ಸಂಬಂಧ, ಸಪ್ತಮಿ ಬಂದು ಅಧಿಕರಣ. ಸೊ ಇದು ಕಾರಕಗಳಾಯಿತು. ಇನ್ನು ಹೊಸಗನ್ನಡ ಪ್ರತ್ಯಯ ಅಂತ ಹೇಳಿದಾಗ ಪ್ರಥಮಗೆ ಹೂ, ದ್ವಿತೀಯ ಹನ್ನು ಬರುತ್ತೆ, ತೃತೀಯ ಬಂದು ಹಿಂದ, ಚತುರ್ಥಿ ಗೆ ಅಥವಾ ಕೆ ಅಂತಕ್ಕಂಥದ್ದು, ಪಂಚಮಿ ಬಂದು ದೆಸೆಯಿಂದ, ಷಷ್ಠಿ ಬಂದು ಆ, ಸಪ್ತಮಿ ಹಲ್ಲಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಹಳೆಗನ್ನಡ ಅಂತ ಕೇಳಿದಾಗ ಪ್ರಥಮ ಬಂದು ಅಂತಕ್ಕಂಥದ್ದು, ದ್ವಿತೀಯ ಹಂ, ತೃತೀಯ ಬಂದು ಇಂ, ಚತುರ್ಥಿ ಸೇಮ್ ಇರುತ್ತೆ ಗೆ ಅಥವಾ ಕೆ, ಪಂಚಮಿ ಹತ್ತಣಿಮ್ ಅಂತಕ್ಕಂಥದ್ದು ಬರುತ್ತೆ, ಹತ್ತಣಿಮ್ ಆಗಿರ್ಬೋದು, ಹತ್ತಣಿಂದೆ ಆಗಿರ್ಬೋದು, ಹತ್ತಣಿಂದಮ್ ಆಗಿರ್ಬೋದು, ಷಷ್ಠಿ ಬಂದು ಆ, ಸಪ್ತಮಿ ಓಳ್ ಮತ್ತು ಹತ್ತಣಿಮ್ ಏನಿದೆ ತುಂಬ ಇಂಪಾರ್ಟೆಂಟ್. ಇದೆರಡು ತುಂಬ ಇಂಪಾರ್ಟೆಂಟು, ತುಂಬ ಸಲ ಕೇಳಿರ್ತಕ್ಕಂಥ ಕ್ವಶನು, ಪಂಚಮಿ ಮತ್ತು ಸಪ್ತಮಿಗೆ ಹಳೆಗನ್ನಡ ಪ್ರತ್ಯಯಗಳು. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಸೋಮ, ಶಶಿ, ಇಂದು, ನಿಶಾ ಗುಂಪಿಗೆ ಸೇರಿದ ಪದ ಯಾವುದು ಅಂತ ಕೇಳಿದರೆ ಸೋಮ, ಶಶಿ, ಇಂದು, ನಿಶಾ ಗುಂಪಿಗೆ ಸೇರಿದ ಪದ ಯಾವುದು? ಸೋಮ, ನಿಶಾ, ಇಂದು, ಶಶಿ. ಬಿಕಾಸ್ ಇಲ್ಲಿ ಏನಂತ ಹೇಳಿದರೆ ಸೋಮ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಶಶಿ ಆಗಿರ್ಬೋದು, ಈ ಮೂರು ಸಹ ಚಂದ್ರನ ಒಂದು ಹೆಸರುಗಳನ್ನು ಇರ್ತಕ್ಕಂಥ ಒಂದು ಸಮಾನಾರ್ಥಕ ಪದಗಳು, ಚಂದ್ರನಿಗೆ ಇರ್ತಕ್ಕಂಥದ್ದು. ಆ್ಯಂಡ್ ನಿಶಾ ಅಂತಕ್ಕಂಥದ್ದು ಅರ್ಥ ಏನು ಕೊಡುತ್ತೆ ಅಂದರೆ ಕತ್ತಲು ಅಂತ ಕೊಡುತ್ತೆ. ಕತ್ತಲು, ನಿಶಾ ಅಂದರೆ ಕತ್ತಲು. ಸೊ ಇಲ್ಲಿ ಕೇಳ್ತಾರೆ ನಿಶಾ ಅಂದರೆ ಕತ್ತಲು. ಆ್ಯಂಡ್ ನಿಶಾಕರ ಅಂತ ಹೇಳ್ತಾರೆ. ನಿಶಾಕರ ಮೀನ್ಸ್, ನಿಶಾಕರ ಅಂತ ಹೇಳಿದ್ರೆ ಚಂದ್ರ ಅಂತ ಬರುತ್ತೆ. ಬಟ್ ನಿಶಾ ಅಂತ ಕೇಳೋದ್ರಿಂದ ನಾವು ಇದನ್ನು ಹೊರಗಡೆ ತೆಗಿಬೇಕಾಗುತ್ತೆ. ನಿಶಾ ಅಂತ ಹೇಳಿದ್ರೆ ಕತ್ತಲು, ನಿಶಾಕರ ಅಂತ ಹೇಳಿದ್ರೆ ಚಂದ್ರ. ಆ್ಯಂಡ್ ನಿಶಾಚರ ಅಂತ ಬರುತ್ತೆ, ಚರ, ನಿಶಾಚರ. ಸೊ ಮೂರು ಬರುತ್ತೆ ಇಲ್ಲಿ, ನಿಶಾ ಕತ್ತಲು, ನಿಶಾಕರ ಚಂದ್ರ, ನಿಶಾಚರ ಅಂತ ಹೇಳಿದರೆ ರಾಕ್ಷಸ ಅಂತ ಅರ್ಥ ಬರುತ್ತೆ. ರಾಕ್ಷಸ, ರಾತ್ರಿ ಹೊತ್ತು ಓಡಾಡ್ತಕ್ಕಂಥವನು ರಾಕ್ಷಸ. ಸೊ ಈ ಮೂರನ್ನು ನೋಡ್ಕೊಳ್ಳಿ ನಿಶಾ ಪದದ ಅರ್ಥಕ್ಕೆ ನೋಡ್ತಾ ಹೋದಾಗ. ಸೊ ಇಲ್ಲಿ ಬಂದು ಸೋಮ, ಹಿಂದೂ, ಶಶಿ ಬಂದು ಚಂದ್ರ ಅಂತ ಅರ್ಥ ಬರುತ್ತೆ. ಆ್ಯಂಡ್ ಇನ್ನೊಂದು ಅಂತ ಹೇಳಿದರೆ ಸೋಮ ಅಂತ ಹೇಳಿದರೆ ಅಮೃತ ಅಂತಕ್ಕಂಥ ಅರ್ಥನೂ ಸಹ ಬರುತ್ತೆ, ಅಮೃತ. ಸೊ ಸೋಮ ಅಂತ ಹೇಳಿದ್ರೆ ಅಮೃತ ಅಂತ ಅರ್ಥನೂ ಬರುತ್ತೆ, ಚಂದ್ರ ಅಂತಕ್ಕಂಥ ಅರ್ಥನೂ ಬರುತ್ತೆ. ಸೊ ಹಿಂದೂ ಅಂದರೂ ಚಂದ್ರ, ಶಶಿ ಅಂದರೂ ಸಹ ಚಂದ್ರ. ಸೊ ಹೀಗಾಗಿ ಆಪ್ಷನ್ ನಾವು ಬಿನ ಹೊರಗಡೆ ತೆಗಿಬೇಕಾಗುತ್ತೆ. ಆಪ್ಷನ್ ಬಿ ನಿಶಾ ಅಂತಕ್ಕಂಥದ್ದು. ಎಸ್. ಆ್ಯಂಡ್ ನೆಕ್ಸ್ಟು, ಅನಂತ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳಿದರೆ ನಿರಂತರ, ಹಂತ, ಪರಂತ, ದುರಂತ. ಎಸ್, ಅನಂತ ಪದದ ಆಪೋಸಿಟ್ ವರ್ಡ್ ಹಂತ. ಆಪ್ಷನ್ ಬಿ ಹಂತ. ಓಕೆನಾ.
ಸೊ ಇಲ್ಲಿ ಹೇಳ್ತಕ್ಕಂಥದ್ದು ಏನಿಲ್ಲ ಅಂತ ಅನಂತ ಅಂತಕ್ಕಂಥದ್ದು ವೃದ್ಧ ಪದ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಲಾಸ್ಟ್ ಕ್ವೆಶನ್ 25ನೇ ಕ್ವೆಶನು. ಸೊ ವ್ಯಾಪಾರಿ ಇದು ಯಾವ ಒಂದು ರೂಢನಾಮ ಅಂತ ಹೇಳಿದಾಗ ರೂಢಿಯಿಂದ ಬರ್ತಕ್ಕಂಥದ್ದು. ಸೊ ಇಲ್ಲಿ ಯಾವುದೇ ಒಂದು ಬದಲಾವಣೆ ಇಲ್ಲ. ಜನ್ರೇಷನ್ ಟು ಜನ್ರೇಷನು ಅದೇ ಪದ ಎಲ್ಲ ಜನ್ರೇಷನ್ಗೂ ಸಹ ಮುಂದುವರ್ಕೊಂಡು ಹೋಗ್ತಾನೆ ಇದೆ. ಸೊ ಅಲ್ಲಿ ಯಾವುದೇ ಒಂದು ಚೇಂಜಸ್ ಇರೋದಿಲ್ಲ. ಸೊ ರೂಢನಾಮ ಬರೋದಿಲ್ಲ. ಸಂಕಿತನಾಮ ಅಂದರೆ ನಾವು ಇಟ್ಕೊಂಡಿರ್ತಕ್ಕಂಥ ಒಂದು ಹೆಸರು ಇದು ಬರೋದಿಲ್ಲ. ಸರ್ವನಾಮ ಮೊದಲೇ ಅಲ್ವೇ ಅಲ್ಲ. ಆ್ಯಂಡ್ ಅನ್ವರ್ಥನಾಮ ಅನ್ವರ್ಥ ವ್ಯಾಪಾರಿ ಅವನ ಒಂದು ವ್ಯಾಪಾರಕ್ಕೆ ತಕ್ಕಂತೆ ಅವನ ಒಂದು ಕೆಲಸ ಜಾಬ್ಗೆ ತಕ್ಕಂತೆ ಹೇಳ್ತಕ್ಕಂಥ ಒಂದು ಪದ ವ್ಯಾಪಾರಿ ಅಂತಕ್ಕಂಥದ್ದು ಆಪ್ಷನ್ ಸಿ